ಓ ಬಾಬು, ಆ ಸ್ಮೋಕ್ ಸರಿಯಾಗಿ ಹಾಕೋ ಡುಬಾಕ್ ನನ್ನ ಮಗನೇ. ಚೇತು, ಆ ಲೈಟ್ ನ ಟಿಲ್ಟ್ ಅಪ್ ಮಾಡೋಣ ಸ್ವಲ್ಪ. ವಿಂಡೋ ಲೈಟ್ ಆನ್ ಮಾಡ್ರು. ಓಕೆ. ಏನಪ್ಪ ನೀವು ಗುಂಪು ಕಟ್ಕೊಂಡು ಹಿಂಗ್ ಮಾತಾಡ್ತಾನೆ ನಿಂತಿದ್ದೀರಲ್ಲ? ನೀವ್ ಹೀಗ್ ಮಾತಾಡ್ತಾರೆ ಬಸ್ಯಾ, ನೀವ್ ಹೀಗೆಲ್ಲ ಮಾತಾಡ್ತಾನೆ ನಿಂತ್ಬಿಟ್ರೆ ಬರೋರು ಕಷ್ಟ ಆಗಲ್ವಾ? ಏನಿದು ಮನೇನ ಫಿಶ್ ಮಾರ್ಕೆಟಾ? ಯಾರಪ್ಪ ನೀವೆಲ್ಲ? ಡೈರೆಕ್ಟ್ರೆ ಯಾಕ್ರಿ ಬತ್ತೆ ಬರಕ್ ಹೋದ್ರಿ? ನಾನು ಹೇಳಿವ್ರಿ ಟೆನ್ಷನ್ ಸ್ಟಾರ್ ಬರಲ್ಲ ಅಂತ. ಅಯ್ಯೋ ಅಡ್ಬಾಯ್ ಹಾಕ್ಬೇಡ್ರಿ, ಸುಮ್ನೆ ಇರ್ರಿ ನೀವು. ನಮ್ಮ ಮನೆಗೆ ಟೆನ್ಷನ್ ಸ್ಟಾರ್ ಬರ್ತಾ ಇರೋ ವಿಷಯ ಒಗ್ಗರಣೆ ಸ್ಮೆಲ್ ತರ ಅಕ್ಕಪಕ್ಕದ ಬೀದಿಗೆಲ್ಲ ಹೋಗಿ ನೋಡಿ ಎಷ್ಟು ಜನ ಸೇರಿದ್ದಾರೆ. ಇವತ್ತಿಗೆ ನಮ್ಮ ಮನೆನೇ ಸೆಲೆಬ್ರಿಟಿ ಆಗೋಯ್ತು. ಅಯ್ಯೋ ಗಿರಿ, ಆಯಪ್ಪ ಅಗ್ರಿಮೆಂಟ್ಗೆ ಸೈನ್ ಹಾಕಿಲ್ಲ, ಎಲ್ಲಿಂದ ಬರ್ತಾನೆ? ಯಾರು ಬರಲ್ಲ ಅಂತ ಹೇಳಿದ್ದು? ಯಾವನೇ ಅವನು? ಓ ಸರ್, ನೀವಾ? ಗುಡ್ ಮಾರ್ನಿಂಗ್ ಸರ್. ಸಾರಿ ಸರ್. ಅಲ್ಲೋಡು, ಅಯ್ಯೋ ಬಂದೇ ಬಿಟ್ಟಿದ್ದಾನೆ, ಅಗ್ರಿಮೆಂಟೇ ಇಲ್ವಲ್ಲ. ಓ, ಈಗ ಮೋಸ್ಟ್ಲಿ ಎಲ್ರ ಮುಂದೆ ಕಾಲಿಗೆ ಬೀಳೋ ಹೇಳ್ತಾನೋ ಏನೋ. ಹಾಯ್ ಬ್ರೋ, ನಾನು ನಿಮ್ ಸ್ಮಾಲ್ ಫ್ಯಾನು. ನಿಮ್ ಫಿಲಂ ಬಿಳಿ ಟೈಗರ್ ಕರಿ ಹುಲಿದು ಟ್ರೇಲರ್ ನೋಡಿದೆ. ಅದ್ರ ಸಾಂಗ್ ಅಲ್ಲಿ ನೀವ್ ಹೆಂಗ್ ಡ್ಯಾನ್ಸ್ ಮಾಡಿದೀರಾ, ಸೂಪರ್. ಜಿಂಗಿ ಚಕ್ಕ ಕುಚು ಕುಚು ಟುವಿ ಟುವಿ ತನ ನಂಗೆಲ್ ಗಿಲಕಿ ತಮ್ ನಮ್ ಬುಲ್ ಬುಲಕಿ ದಿದ್ದಿರಿ 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 ತಾಯಿ ಜಿಂಗ ಜಿಂಗಾಲೆ ದಿದ್ದಿರಿ 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 ತಾಯಿ. ನನ್ನ ಸಿನಿಮಾದಲ್ಲಿ ಈ ತರ ಹಾಡು ಇಲ್ಲ, ನಾನು ಅದಕ್ಕೆ ಡ್ಯಾನ್ಸು ಮಾಡಿಲ್ಲ. ಅದು ಗೊತ್ತು, ಆದ್ರೆ ನನಗ್ ಬರೋ ಡ್ಯಾನ್ಸು ಇದೊಂದೇ. ಯಾರು ಈ ಹುಡುಗ? ತುಂಬಾ ಚೂಟಿಯಾಗಿದ್ದಾನೆ. ಯಾರ ಮಗ? ನಮ್ ತಾತನ್ ಮಗನ್ ಮಗ. ಕನ್ಫ್ಯೂಸ್ ಮಾಡ್ಕೊಂಡ್ರ ಸರ್? ನನ್ ಗಂಡನ್ ಮಗ. ಇವನಪ್ಪ ನನ್ನ ಮಗ. ಏನ್ರಿ ಇವರು ಈ ಮನೆಯವರೆಲ್ಲ ವಿಚಿತ್ರವಾಗಿ ಮಾತಾಡ್ತಾ ಇದಾರೆ? ಶಿವಪ್ರಸಾದ್ ಮಗ. ನೈಸ್. ಏನ್ ಶಿವಪ್ರಸಾದ್, ನಾನು ಆ್ಯಡ್ ಮಾಡಕ್ ಬರಲ್ಲ ಅಂತ ಹೇಳಿದ್ದೆ. ಈಗ ನಾನು ಬಂದಿರೋದು ನೋಡಿ ಶಾಕ್ ಆಗ್ತಾ ಇದೆಯಾ? ನಾನು ಆ್ಯಡ್ ಮಾಡ್ತೀನಿ, ಆದರೆ ಅದಕ್ಕಿಂತ ಮುಂಚೆ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಏನ್ ಸರ್, ಎಲ್ಲರೂ ನಿಮ್ಮನ್ನ ಮಾತಾಡ್ಸ್ಕೊಂಡಳಿ ತುದಿಗಾಲಲ್ಲಿದ್ರು, ಅಂಥದ್ರಲ್ಲಿ ನೀವು ಶಿವರನ್ನ ಮಾತಾಡ್ಸೋಕ್ ಬಂದಿರಲ್ಲ? ಏನ್ರಿ ಬಾವ ಈ ಲೆವೆಲಿಗೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ, ಹೀರೋನೇ ಬಂದು ಭಾವನ ಹತ್ರ ಮಾತಾಡ್ತಿದ್ದಾರೆ. ಭಯಂಕರ ಮಾಡ್ತಿ. ಸರ್, ಲೈಟಿಂಗ್ ಎಲ್ಲ ರೆಡಿ ಇದೆ, ನೀವು ಓಕೆ ಅಂದ್ರೆ ಶೂಟಿಂಗ್ ಶುರು ಮಾಡ್ಕೊಂಬೋಣ. ಹಾಗೆ ಒಂದು ಪೊಸಿಷನ್ ಕೊಟ್ಬಿಡಿ ಸರ್, ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ವೆಯ್ಟ್, ಆ್ಯಡ್ ಶೂಟ್ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಕೆಲಸನೂ ಉಳಿಸ್ತಾ ಹೊಸ ಸ್ನೇಹನೂ ಕೊಟ್ಟ. ಸ್ವಾಭಿಮಾನ ಉಳಿಸಿದ್ದು ನಾನಲ್ಲ ಶಿವಪ್ರಸಾದ್. ಭಗವಂತ, ಅಂತರಾತ್ಮದ ಮಾತು ಕೇಳಿ ಅದನ್ನ ಉಳಿಸ್ಕೊಂಡಿದ್ದು ನೀನು. ಎಲ್ಲಾನು ನೀನೇ ಮಾಡಿ ನಾನೇನು ಮಾಡೇ ಇಲ್ಲ ಅಂತ ಹೇಳ್ತೀಯಲ್ಲ ಭಗವಂತ. ಅಂತರಾತ್ಮಕ್ಕಿರೋ ಶಕ್ತಿನೇ ಇದು ಶಿವಪ್ರಸಾದ್. ಮನುಷ್ಯ ನಿರ್ಲಕ್ಷ್ಯದಿಂದ ಸ್ವೀಕಾರ ಮಾಡಬಾರ್ದು, ಮೋಹದಿಂದ ಅಧಿಕಾರ ಪಡ್ಕೋಬಾರ್ದು, ದ್ವೇಷದಿಂದ ಧಿಕ್ಕಾರಕ್ಕೆ ಹೋಗಬಾರ್ದು, ಹಾಗೆ ಅಹಂಕಾರದಿಂದ ತಿರಸ್ಕಾರ ಮಾಡಬಾರ್ದು. ಜೀವಜಲ ಗಂಗೆಯ ನೆತ್ತಿ ಮೇಲೆ ಹತ್ತಿದ್ರೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಹಾಗಿದ್ಮೇಲೆ ಈ ಆಸ್ತಿ, ಅಂತಸ್ತು, ಜನಪ್ರಿಯತೆಯಿಂದ ಬಂದ ದುರ್ಗುಣಗಳು ನೆತ್ತಿ ಮೇಲೆ ಹತ್ತಿದ್ರೆ ಏನಾಗ್ಬೋದು ಯೋಚನೆ ಮಾಡು. ಇಟ್ಟ ಹೆಸರೇ ಶಾಶ್ವತ ಅಲ್ಲ. ಹಾಗಿದ್ಮೇಲೆ ಕೊಟ್ಟ ಹೆಸರು ಶಾಶ್ವತನ? ಜನಪ್ರಿಯರಿಗಿಂತ ಗುಣಪ್ರಿಯರಿಗೆ ಬೆಲೆ. ಬರೋ ಹೆಸರು ಬಿರುಗಾಳಿ ಅಂತೆ, ತಲೆ ಬಗ್ಸಿದ್ರೆ ಮಾತ್ರ ನಿಲ್ಲೋದಿಕ್ ಸಾಧ್ಯ. ಅಹಂಕಾರದಿಂದ ಎದೆ ಒಡ್ಡಿದ್ರೆ ಕ್ಷಣ ಮಾತ್ರದಲ್ಲಿ ಎಲ್ಲವೂ ಮಾಯ. ಅಭಿಮಾನ ಇರಬೇಕು, ಆದ್ರೆ ಅತಿ ಆಗಬಾರ್ದು. ಅನ್ನ ಕೊಟ್ಟವ್ರಿಗೆ, ವಿದ್ಯೆ ಕೊಟ್ಟವ್ರಿಗೆ, ಜೀವನ ಕೊಟ್ಟವ್ರ ಮೇಲೆ ಅಭಿಮಾನಿಗಳಾಗಿರುವುದು ಉತ್ತಮರ ಲಕ್ಷಣ. ಹೆತ್ತವರಿಗೆ ಮಕ್ಕಳು ಅಭಿಮಾನಿಗಳಾಗಿರಬೇಕು. ಮನೆ ಒಡೆಯನಿಗೆ ಒಡತಿ ಅಭಿಮಾನಿಯಾಗಿರಬೇಕು. ಉತ್ತಮ ನಾಯಕನಿಗೆ ಸಮಾಜ ಅಭಿಮಾನಿಯಾಗಿರಬೇಕು. ಒಟ್ನಲ್ಲಿ ನಿಮಗೆ ನೀವು ಅಭಿಮಾನಿಯಾಗಿರಬೇಕು. ಅಭಿಮಾನ
ಇನ್ನೊಬ್ಬರನ್ನು ಅವಮಾನಿಸದಂತೆ, ಸ್ವಾಭಿಮಾನವನ್ನು ಮೀರಿಸದಂತಿರಬೇಕು. ಧರ್ಮದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ಅಭಿಮಾನಿಯಾಗಿರ್ತೀನಿ. ನೋಡಿ, ನಿಮಗೋಸ್ಕರ ನಾನು ಎಷ್ಟು ರಿಸ್ಕ್ ತಗೋತಾ ಇದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು 4 ಜನ 4 ಮಾತು. ಇದು ನಿಮ್ಮ ಚಾನಲ್. ಓಯ್, ಯೂಟ್ಯೂಬರ್ ಆದ ತಕ್ಷಣ ಏಕಾಏಕಿ ಆಫೀಸ್ ಒಳಗೆ ದುಂಕ್ಬಿಡದ ಮ್ಯಾನೇಜರ್ ಅದನ್ನು ಇಲ್ಲಿ ನಿಂತಿದ್ದೀನಿ, ಗಮನ ಬೇಡ ನಿಮಗೆ. ಸರ್ ಲೈವ್ ಅಲ್ಲಿ ಇದ್ದೀನಿ ಸರ್, ನಿಮ್ಮ ವೈಫು ನೋಡ್ತಾ ಇರ್ಬೋದು. ಇವ್ರಿಗೆ ಸಪೋರ್ಟ್ ಮಾಡಿ. ಸೊ ಹಾಗಿದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಯಾವ ವರ್ಷದಲ್ಲಿ? ಅದು 1950ಗಳು. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ. ಸಿಪಾಯಿ ದಂಗೆ ಯಾವ ವರ್ಷದಲ್ಲಾಯ್ತು? 1996. ನಮ್ ರವಿಚಂದ್ರನ್ ಸರ್ ಆಕ್ಟಿಂಗ್ ಸೂಪರ್. ಏ ರಾಮಯ್ಯ, ಅವ್ರು ಕೇಳ್ತಾ ಇರೋದು ಸಿಪಾಯಿ ದಂಗೆ ಬಗ್ಗೆ, ಸಿಪಾಯಿ ಪಿಕ್ಚರ್ ಬಗ್ಗೆ ಅಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ. ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ಟಂತ 3 ಫ್ರೀಡಮ್ ಫೈಟರ್ಸ್ ಹೆಸರುಗಳನ್ನ ಹೇಳಿ. ಆಕ್ಚುಲಿ ಐ ಆಮ್ ಅ ಸೈನ್ಸ್ ಸ್ಟೂಡೆಂಟ್. ನಂಗೆ ಹಿಸ್ಟ್ರಿ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ನಮಗ್ ಗೊತ್ತಿರೋದು ಏನೇ ಇದ್ರು ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಇಷ್ಟೇ. ಓಕೆ, ಟೈಮ್ ಅಪ್. ಇವಾಗ ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ. ನಮ್ಮ ರಾಷ್ಟ್ರಗೀತೆಯನ್ನ ಬರೆದವ್ರು ಯಾರು? ಅದು ಇಂಡಿಯಾದರೆ ಬಾಯೆಲ್ಲ ಇದೆ, ತುದಿ ನಾಲ್ಕನೇ ಇದೆ. ಏ ರಮಯ್ಯ, ನೆನ್ನೆ ನಿನ್ಗೆ ಹೇಳ್ಕೊಟ್ಟಿದ್ನಲ್ಲ, ಯಾರ ಯಾವ್ದು? ಸರ್ ನೀವು ಏನೋ ಹೇಳ್ಕೊಡಕ್ಕೆ ಅಂತ ಬಂದ್ರೆ ನಾನು ನಿಮ್ಮ ಮನೆಗೆ ತರಕಾರಿ ತಗೊಂಡೋಗಿ ಕೊಡಕ್ ಹೋಗಿದ್ದೆ. ಸರ್ ಒಂದ್ ನಿಮಿಷ, ಇವರೇ ನಾನು ಹೇಳ್ಬೋದಾ? ಹೇಳಿ. ಬ್ರಿಟಿಷರು ಭಾರತಕ್ಕೆ 1608 ಆಗಸ್ಟ್ 24ರಂದು ವ್ಯಾಪಾರದ ನಿಮಿತ್ತ ಸೂರತ್ಗೆ ಬಂದು ಇಳಿದರು. ನಿಧಾನವಾಗಿ ತಮ್ಮ ಕಳ್ಳಬುದ್ಧಿಯನ್ನು ತೋರಿಸುತ್ತಾ ಈಸ್ಟ್ ಇಂಡಿಯಾ ಕಂಪನಿಯನ್ನು ಬಲಿಷ್ಠಗೊಳಿಸಿ ನಮ್ಮ ದೇಶವನ್ನು ವಶಪಡಿಸಿಕೊಂಡರು. ಅವರ ದಬ್ಬಾಳಿಕೆಗೆ ಮೊದಲನೇ ಬಾರಿ ದಂಗೆ ಎದ್ದದ್ದು 1857ರಲ್ಲಿ, ಅದೇ ಸಿಪಾಯಿ ದಂಗೆ. ಅಂದಿನಿಂದ 1947ರವರೆಗೂ ಲಕ್ಷಾಂತರ ಜನ ನಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ. ಅದರಲ್ಲಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ರಾಜಗುರು ಸುಖದೇವ್, ಮಂಗಲ್ ಪಾಂಡೆ, ಬಾಲಗಂಗಾಧರನಾಥ್ ತಿಲಕ್, ಇನ್ನೂ ಲಕ್ಷಾಂತರ ಮಂದಿ ಇದ್ದಾರೆ. 1911ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಂತಹ ಗೀತೆ ನಮ್ಮ ದೇಶದ ನ್ಯಾಷನಲ್ ಆಂಥಮ್ ಆಗಿದೆ. ಅದನ್ನು 52 ಸೆಕೆಂಡುಗಳಲ್ಲಿ ಹಾಡಿ ಮುಗಿಸಬೇಕು. ಏನಪ್ಪ ಮತ್ತೆ ಇಲ್ಲೇ ಕೂತಿದ್ಯಲ್ಲಪ್ಪ? ಚಳಿ ಜಾಸ್ತಿ, ಥಂಡಿ ಗಾಳಿ ಬೇರೆ ಎಲ್ಲರೂ ಕೂತ್ಕೊಂತ ಹೇಳದ್ನಲ್ಲ. ಮತ್ತೆಲ್ಲೋ ಕೂಡ್ಲೆ ಸರ್. ಅಲ್ಲ, ಯಾವ್ದಾದ್ರು ಮರದ ಕೆಳಗೋ. ಮರದ ಕೆಳಗ್ ಬೇಡ, ಸಿಡ್ಲು ಹೊಡೆದ್ರೆ ತೊಂದರೆ ಆಗುತ್ತೆ. ಅಲ್ಲಪ್ಪ, ಯಾರ್ದಾದ್ರು ಮನೆ ಕಾಂಪೌಂಡ್ ಒಳಗೆ ಕೂತ್ಕೋಬೋದಲ್ಲಪ್ಪ ಹೋಗಿ. ಯಾರ್ದಾದ್ರೂ ಮನೆ ಮುಂದೆ ಕೂರಕ್ ಹೋದ್ರೆ ಅವ್ರ ಬಾಯಲ್ಲಿ ಬರೋ ಮೊದಲನೇ ಮಾತೆ ಹೇ ಮುಂದಕ್ಕೆ ಹೋಗಪ್ಪ ಅಂತ. ಅಲ್ಲಪ್ಪ, ಯಾವ್ದಾದ್ರು ಹೋಟ್ಲ್ ಹತ್ರನೋ ಇಲ್ಲ ಬೇಕ್ರಿ ಕೆಳಗೋ ಕೂತ್ಕೋಬೋದಲ್ಲ. ಅಟ್ಲೀಸ್ಟ್ ಮಳೆ ಬರ್ದೇ ಇರೋ ತರ ಶೀಟ್ ಆದ್ರೂ ಹಾಕಿರ್ತಾರೆ. ಅಲ್ಲೋದ್ರೆ ನಿನ್ನ ಮುಖ ನೋಡಿದ್ರೆ ಬರೋ ಗಿರಾಕಿನೂ ಬರಲ್ಲ. ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ ಒಡೆದು ಕಳಿಸ್ತಾರೆ ಸರ್. ಹೊಡಿತಾರ? ಫುಟ್ಪಾತ್ ಮೇಲೆ ಹೋಗಿ ಕೂತ್ರೆ ಪೊಲೀಸರು ಬಂದು ಹೊಡಿತಾರೆ. ಪಾರ್ಕಲ್ಲಿ ಹೋಗಿ ಕೂತ್ರೆ ಇವನ್ ಯಾರೋ ಕಳ್ಳ ಅಂತ ಹೊಡಿತಾರೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ಕೂತ್ರೆ ಹೋಗಬರೋ ಹೆಣ್ಮಕ್ಳಿಗೆ ಇವನೇನಾದ್ರೂ ಮಾಡ್ಬಿಡ್ತಾನೇನೋ ಅಂತ ಕಂಡವರೆಲ್ಲ ಹೊಡೆದಾಕ್ತಾರೆ ಸ್ವಾಮಿ. ಅದಕ್ಕೆ ಎಲ್ಲ ನೋಡಿ ಇಲ್ಲಿ ಬಂದು ಕೂತಿದ್ದೀನಿ. ಇಲ್ಲೇ ಆದ್ರೆ ದೇವ್ರ ಭಯ, ಯಾರು ಮುಟ್ಟಲ್ಲ. ಹಸುವಾಗ್ತಿದೇನಪ್ಪ? ನೀವು ಕಟ್ಟು ಹಣ್ಣು ತಿಂದಿದ್ದೀನಿ, ಚಾಕ್ಲೇಟ್ ಹಂಗೆ ಇಟ್ಕೊಂಡಿದ್ದೀನಿ. ಸದ್ಯಕ್ಕೇನು ಹಸುವಿಲ್ಲ. ಆದ್ರೆ ದುಡ್ಡೇನಾದ್ರೂ ಬೇಕಿತ್ತೇನಪ್ಪ?
ಇಲ್ಲ ಸರ್, ತುಂಬ ಚಳಿ ಆಗ್ತಾ ಇದೆ. ಮಳೆ ಏನಾದರೂ ಬಂದರೆ ತುಂಬ ಕಷ್ಟ ಆಗೋಗುತ್ತೆ. ಅದಕ್ಕೆ ನಿಮಗೇನು ಬೇಜಾರಿಲ್ಲ ಅಂದರೆ ನಿಮ್ಮ ಹತ್ರ ಇರೋ ಯಾವುದಾದ್ರೂ ಹಳೆ ಸ್ವೆಟ್ರು ಕಂಬಳಿನೂ ಇದ್ದರೆ ತಂದ್ಕೊಡಿ ಸರ್. ಅದ್ರ ಜೊತೆಗೆ ಪ್ಲಾಸ್ಟಿಕ್ ಕವರ್ ಇದ್ರೂ ತೊಗೊಂಬನ್ನಿ ಸರ್. ಮಳೆ ಬಂದಾಗ ತಲೆ ಮೇಲೆ ಹೊಚ್ಕೋತೀನಿ. ಮಳೆ ನೀರು ತುಂಬ ಹೊತ್ತು ತಲೆ ಮೇಲೆ ಬಿದ್ದರೆ ಸುತ್ತಿಗೆ ಹೊಡೆದಂಗೆ ಆಗುತ್ತೆ ಸರ್. ಸರಿ ಕಣಪ್ಪ, ನನ್ನ ಹತ್ರ ಹಳೆ ಸ್ವೆಟ್ರು ಶಾಲು ಎಲ್ಲ ಇರ್ಬೋದು, ನೋಡ್ಬಿಟ್ಟು ತಂದ್ಕೊಡ್ತೀನಿ. ಜೊತೆಗೆ ನಿನ್ಗೊಂದು ಛತ್ರಿನೂ ತಂದ್ಕೊಡ್ತೀನಿ. ಸರಿ ಸರ್. ಆದ್ರೆ ಈಗ ಆಗಲ್ಲ, ಮನೆಗೆ ದಿನಸಿ ತರಕ್ ಹೋಗ್ತಾ ಇದ್ದೀನಿ. ತಗೊಂಬಂದ್ ಮನೆ ಕೊಟ್ಬಿಟ್ಟು ಆಮೇಲೆ ನಿನಗೆ ತಂದ್ಕೊಡ್ತೀನಿ, ಸರಿನಾ? ಹಲೋ ಸರ್, ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸರ್. ಫೋನಲ್ಲಿ ವಿಶ್ ಮಾಡೋದ್ ಬಿಟ್ಟು ನೇರವಾಗಿ ಬಂದು ಹೇಳಿ ಸರ್. ಸಾರ್ ಏನ್ ರಾಗ ಹೇಳಿತಾ ಇದ್ಯಾ? ಆಫೀಸಿಗೆ ಬಾ, ಅರ್ಜೆಂಟ್ ಆಗಿ ಕೆಲಸ ಇದೆ. ಸಾರ್, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಸಾರ್. ಅದು ನನಗೂ ಗೊತ್ತು. ಇಂಡಿಪೆಂಡೆನ್ಸ್ ಡೇ ದಿವಸ ಕೆಲಸ ಮಾಡಬಾರ್ದು ಅಂತ ರೂಲ್ಸ್ ಏನಿಲ್ವಲ್ಲ ಸರ್? ಬೇಗ ಬಾ ಆಫೀಸ್ಗೆ. ಎಲ್ಲ ಬಂದಿಲ್ವಾ? ಮ್ಯಾನೇಜರ್ ಆದ್ ನಾನೇ ಬಂದಿದ್ದೀನಿ, ನಿನ್ಗೇನೆ ರೋಗ? ಸಾರ್, ನೀವೇನೋ ನಿಮ್ ಮನೇಲಿ ಇರೋ ಭಯ ಅಂತ ಬರ್ತೀರಾ ಸಾರ್, ಆದ್ರೆ ನಮ್ಮನೇಲಿ ಆತರ ವಾತಾವರಣ ಏನು ಇಲ್ಲ ಸಾರ್. ಏನೋ ಆಡ್ಕೋತೀಯ ನನ್ನ? ಸರಿ ಬಿಡು, ಶಿವಪ್ರಸಾದ್ ಎಮರ್ಜೆನ್ಸಿನಲ್ಲಿ ಕೆಲಸ ಮಾಡಿಲ್ಲ ಅಂತ ನಿನ್ನ ಸರ್ವಿಸ್ ಬುಕ್ ಅಲ್ಲಿ ಎಂಟ್ರಿ ಮಾಡ್ತೀನಿ. ಇನ್ಕ್ರಿಮೆಂಟ್ ಕೇಳಕ್ ಬರ್ತೀಯಲ್ವಾ, ಅವಾಗ ಅದನ್ನೇ ತೋರಿಸ್ತೀನಿ. ಬಾಯ್. ಸರ್ 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 ಬರ್ತೀನಿ ಸರ್, ಬರ್ತೀನಿ. ಬುಕ್ಕಲ್ಲೆಲ್ಲ ಬರೆಯಕ್ ಹೋಗ್ಬೇಡಿ ಪಾಪ, ಸುಮ್ಮನೆ ನಿಮ್ ಕೈಗೆ ನೋವಾಗುತ್ತೆ. ಬರ್ತೀನಿ ಸರ್. ಹಂಗ ಬಾ ದಾರಿಗೆ. ಎಡಪ್ಪನ ನೀವೇನ್ ಮುಖ ನೋಡ್ತಿದ್ದೀರಾ? ಕೆಲಸ ಮಾಡಿ. ಈ ವಯ್ಯಂಗೆ ಇವ್ರ ಹೆಂಡತಿ ಹಾವಳಿ ಕೊಡ್ತಾಳೆ, ಇವಯ್ಯ ನಮಗೆಲ್ಲ ಹಾವಳಿ ಕೊಡ್ತಾನೆ. ಇಂಡಿಪೆಂಡೆನ್ಸ್ ಡೇ, ನಮ್ಗೆ ಇಂಡಿಪೆಂಡೆನ್ಸ್ ಇಲ್ಲ. ಇಡೀ ದೇಶದಲ್ಲಿ ಈ ಬಾವುಟ ತಯಾರಾಗೋದು ಎಲ್ಲಿ ಗೊತ್ತಾ? ನಮ್ಮ ಕರ್ನಾಟಕದಲ್ಲಿ. ಈ ಬಾವುಟದಲ್ಲಿರೋ 3 ಬಣ್ಣಗಳು ಕೇಸರಿ ತ್ಯಾಗ ಸೂಚಿಸುತ್ತೆ, ಬಿಳಿ ಶಾಂತಿ ಸೂಚಿಸುತ್ತೆ, ಹಸಿರು ಸಮೃದ್ಧಿಯನ್ನ ಸೂಚಿಸುತ್ತೆ, ಗೊತ್ತಾ? ಧ್ವಜಾನ ಎಷ್ಟು ಹೊತ್ತಿಂದ ಎಷ್ಟು ಹೊತ್ತು ಹಾರಿಸ್ಬೇಕು, ಅದಕ್ಕೆ ಹೇಗೆಲ್ಲ ಗೌರವ ಕೊಡಬೇಕು, ಅದನ್ನೆಲ್ಲ ತಿಳ್ಕೋಬೇಕು. ಇದೆಲ್ಲ ನಾನು 5ನೇ ಕ್ಲಾಸಲ್ಲೇ ಓದಿರೋದು. ಈಗ್ಲೂ ಜ್ಞಾಪಕ ಇದೆ ಅಂದ್ರೆ ಅದು ನನ್ನ ದೊಡ್ಡಸ್ಟಿಕೆ ಅಲ್ಲ. ನಾವು ಸಾಯೋವರೆಗೂ ಅದನ್ನ ಪಾಲಿಸಬೇಕು, ಅದು ದೊಡ್ಡಸ್ಟಿಕೆ. ಮಕ್ಕಳು ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನ ಆಗಬೇಕು. ಆದ್ರೆ ಈಗಿನ ಕಾಲದ ಮಕ್ಕಳು ಹಿಂದೂಸ್ತಾನನೇ ಮರಿತಾ ಇದ್ದಾರೆ. ಇನ್ನೊಂದು ಸಲ ನಮ್ಮ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ರೆ ಚೆನ್ನಾಗಿರಲ್ಲ. ಬೇರೆ ಯಾರಾದ್ರೂ ಅವಮಾನ ಮಾಡ್ತಾ ಇದ್ರೆ ನೀನ್ ಅದನ್ನ ಧಿಕ್ಕರಿಸ್ಬೇಕು. ಲೇ ಆ ಚಿಕ್ಕ ವಯಸ್ಸಿಗೆ ಅದ್ಯಾಗೋ ಗೊತ್ತಾಗತ್ತೆ. ಅಪ್ಪ, ದೇಶಭಕ್ತಿಗೆ ವಯಸ್ಸಲ್ಲ ಮುಖ್ಯ, ಅರಿವು ಮುಖ್ಯ. ಇವಾಗ ತಿಳ್ಕೊಳ್ದೆ ಇನ್ ಯಾವ ವಯಸ್ಸಲ್ಲಿ ತಿಳ್ಕೊಳ್ತಾನ ಅವನು? ರೀ, ಇವಾಗ ನೀವ್ ಹೇಳಿದ್ರಲ್ವಾ, ಇವ್ನ್ ತಿದ್ಕೋ ತಂದ್ಬಿಡಿ, ನೀವ್ ಸಮಾಧಾನ ಮಾಡ್ಕೊಳ್ಳಿ. ಗಿರಿ, ಅವನಷ್ಟೇ ಅಲ್ಲ, ಎಲ್ಲರೂ ತಿದ್ಕೋಬೇಕು. ದೇಶಭಕ್ತಿನ ಬಾಯಿ ಮಾತಲ್ಲಿ ಹೇಳೋದಲ್ಲ. ಅಲ್ಲ, ನಮ್ ದೇಶಕ್ಕೆ ನಾವು ಗೌರವ ಕೊಡದೆ ಹೋದ್ರೆ ಬೇರೆಯವ್ರು ಹೇಗೆ ಗೌರವ ಕೊಡ್ತಾರೆ? ನೋಡು ಸ್ಕಂದ, ಇದು ಬರೀ ಬಾವುಟ ಅಲ್ಲಪ್ಪ, ಇದ್ರ ಹಿಂದೆ ಲಕ್ಷಾಂತರ ಹೋರಾಟಗಾರರ, ಲಕ್ಷಾಂತರ ಯೋಧರ ರಕ್ತ ಇದೆ. ಅರ್ಥ ಮಾಡ್ಕೊ. ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ. ನಮ್ ದೇಶದ ಬಾವುಟನ ಯಾವತ್ತು ಕೆಳಗೆ ಬೀಳದೆ ಇರೋ ಹಾಗೆ ನಾನ್ ನೋಡ್ಕೊಡ್ತೀನಿ. ಮಳೆ ನೀರು ತುಂಬಾ ಹೊತ್ತು ತಲೆ ಮೇಲೆ ಬಿದ್ರೆ ಸುತ್ತಿಗೆ ನೋಡ್ದಂಗೆ ಆಗುತ್ತೆ ಸರ್. ನನ್ನ ಹತ್ರ ಹಳೆ ಸ್ವೆಟ್ರು ಶಾಲು ಎಲ್ಲ ಇರ್ಬೋದು, ನೋಡ್ಬಿಟ್ಟು ತಂದ್ಕೊಡ್ತೀನಿ. ನಿಜವಾಗ್ಲೂ ತಂದ್ಕೊಡ್ತೀರಾ ಸರ್? ಹಾಗಾದ್ರೆ ಮಾತು ಕೊಡಿ ಸರ್. ಎಂತ ಕೆಲಸ ಮಾಡ್ಬಿಟ್ಟೆ ಗಿರಿ ನಾನು. ಏನಾಯ್ತ್ರಿ? ಅದೇ ಗಿರಿ, ಆಂಜನೇಯನ ದೇವಸ್ಥಾನದ ಹತ್ರ ಒಬ್ಬ ಭಿಕ್ಷುಕನಿಗೆ ಬೆಡ್ಶೀಟು, ಛತ್ರಿ, ಸ್ವೆಟರ್ ತಂದ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಈ ಆಫೀಸ್ ಕೆಲಸ, ಟೆನ್ಷನ್, ಅದು ಇದು ಅಂತ ಟೋಟಲಿ ಆ ವಿಷಯನೇ ಮರ್ತೋಯ್ತು ನನಗೆ.
ಇರು, ಈಗಲೇ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಅಯ್ಯೋ ರೀ, ನೀವೀಗ ಹೋದ್ರೂ ಅವ್ರು ಸಿಗ್ತಾರೆ ಅನ್ಕೊಂಡಿದ್ದೀರಾ? ಪಾಪ ಯಾವ್ದೋ ಬೆಚ್ಚಗಿರೋ ಜಾಗ ಹುಡ್ಕೊಂಡು ಹೋಗಿರ್ತಾರೆ, ಬೆಳಗ್ಗೆ ಬರ್ತಾರೆ. ಈಗ ನೀವು ಮಲ್ಕೊಳ್ಳಿ. ಮನ್ಸಾಕೋ ಕೇಳ್ತಾ ಇಲ್ಲ ರೀ, ನೀವು ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ಸತ್ತೆ. ಈಗ ಮಲ್ಕೊಳ್ಳಿ, ಬೆಳಗ್ಗೆ ಅವ್ರು ಸಿಗ್ತಾರೆ. ಬೆಳಗ್ಗೆ ಸಿಗ್ತಾರೆ ಅಂತ? ಖಂಡಿತ ಸಿಗ್ತಾರೆ. ನಾನೇ ನೆನ್ಪು ಮಾಡ್ತೀನಿ ಹೋಗಿ ಕೊಟ್ಟು ಬರೋರಂತ. ಈಗ ಮಲ್ಕೊಳ್ಳಿ. ಈ ಬಸ್ಯ ಮಾಡಿರೋ ಕಿತ್ತೋಗಿರೋ ಟೀ, ಅವ್ರ ಊರಿಂದ ಸೊಪ್ಪನ್ನ ಕಿತ್ಕೊಂಡ್ಬಂದು ಟೀ ಮಾಡ್ತಾನಲ್ಲ, ಅದನ್ನ ಕೇಳ್ತಾ ಇದ್ರಲ್ಲ, ಅದಕ್ಕೆ ಕೇಳಿದೆ. ಓ ಅದ ಬೆಳಗಿನ ಜಾವದಿಂದ ಭಯಂಕರ ಕೆಲಸ ಮಾಡ್ರ, ಸಾಲಿ ಚಿಟ್ಟಿಡ್ದು 12 ಆಣಿ ಆಯ್ತು. ಅದಕ್ಕೆ ಗಿರ್ಜಮ್ಮಂಗ್ ಬೆಳಗ್ಗೆ ಕೆಲಸ ಕೊಡೋದು ಬೇಡ ಅಂದಳಿ ಇಲ್ಲಿಗೆ ಬಂದದ್ದು. ಲೈಕ್ ಇಟ್. ಲೈಕ್ ಆಗ್ಲೇಬೇಕು, ಯಾಕೆಂದ್ರೆ ಕೇಳಿದ ತಕ್ಷಣ ಹಳೆ ಟೀನೇ ಬಿಸಿ ಮಾಡಿ ಕೊಡ್ತಾನಲ್ಲ, ಲೈಕ್ ಆಗ್ಲೇಬೇಕು. ಕರೆಕ್ಟ್ ಆಗಿ ಹೇಳಿದ್ರಿ ಶಿವಣ್ಣ. ಲೇ ಪಿಂಗಾಣಿ, ಯಾಕೋ ನಿನ್ನ ಮಾತ್ ಜಾಸ್ತಿ ಆತು. ಹಿಂಗ ಮಾತಾಡಕತ್ತಂದ್ರ ನಿನ್ನ ಅಗದು ಉಗದು ಹಳೆ ಪಿಂಗಾಣಿ ಒಳಗ ಹಾಕಿ ಉಪ್ಪಿನಕಾಯಿ ಮಾಡಿಬಿಡ್ತೀನಿ ಮಗನ. ಅದನ್ನು ಹಳೇದಾದ್ಮೇಲೆ ಮಾರ್ತೀಯನೋ? ಸೋಪಣ ಇರ್ಲಿ, ನಿನ್ನ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ನಮ್ಗೆ ಯಾಕೆ? ಅಲ್ಲ ಕಾಶಿ ಅವ್ರೆ, ಏನೋ ಬೆಳಗ್ಗೆ ಮಂಡೆ ಬಿಸಿ ಆಗೋ ಕೆಲಸ ಅಂತ ಹೇಳಿದ್ರಲ್ಲ, ಏನದು? ಓ ಅದಾ ಬೆಳಗ್ಗೆ ಒಂದ್ ಬಾಡಿನ ಆಸ್ಪತ್ರೆಗೆ ಸಾಕಿಸಿದ್ವಿ. ಪಾಪ ಅನಾಥ ಶವ, ಅದಕ್ಕೆ ಇಷ್ಟು ಟೆನ್ಷನ್. ಅನಾಥ ಶವನ? ಶಿವಪ್ಪಣ, ನಿಮಗ್ ಗೊತ್ತಿಲ್ಲೇನ್ರಿ? ನಮ್ಮ ಹನುಮಂತೇಶ್ವರ ಗುಡಿ ಮುಂದ 3-4 ದಿನದಿಂದ ಕುಂದಿರ್ತಿದ್ನಲ್ಲ ಅವನ ರೀ. ಪಾಪ ಮರ, ಮೈ ಮೇಲೆ ಒಂದು ಕಂಬಳಿ ಸಮೇತ ಇರ್ಲಿ. ಸುಮಾರು ಜನ ಬಂದು ನೀನ್ ಇಲ್ಲಿ ಆಯ್ಕೊಂಡ್ಬೇಡ ಮರ, ಮಳೆ ಚಳಿಗೆ ಸತ್ತೋತೆ, ಎದುರುಗಡೆ ಪಾಳ್ ಮನೆಯಲ್ಲಾದ್ರೂ ಹೊಯ ಆಯ್ಕು ಅಂದೇಳಿ ಹೇಳ್ರು. ಆದ್ರೂ ಕೇಳಲಿಲ್ಲ. ಯಾರೋ ನನ್ನ ಕಾಮಕ್ಕೆ ಭಕ್ತರು, ಅವ್ರ ಬಪ್ಪುವರೆಗೂ ನಾನು ಇಲ್ಲಿಂದ ಹಾತಿಲ್ಲ ಅಂದೇಳಿ ಹೇಳಿ ಕಾದು ಪಾಪ ಜೀವ ಅಲ್ಲೇ ಹೊರಟೋಯ್ತು. ನಾನು ನೋಡಿದೆ ರೀ, ಅದ್ ಯಾರೋ ಬರ್ತಾರಂತ ಹೇಳ್ತಿದ್ದ. ಆ ಪುಣ್ಯಾತ್ಮ ಬರ್ಲಿಲ್ಲ, ಇವನ್ ಜೀವ ಉಳಿಲಿಲ್ಲ. ನನ್ನ ಹತ್ರ ಹಳೆ ಸ್ವೆಟ್ರು ಶಾಲು ಎಲ್ಲ ಇರ್ಬೋದು, ನೋಡ್ಬಿಟ್ಟು ತಂದ್ಕೊಡ್ತೀನಿ. ನಿಜವಾಗ್ಲೂ ತಂದ್ಕೊಡ್ತೀರಾ ಸರ್? ಹಾಗಾದ್ರೆ ಮಾತು ಕೊಡಿ ಸರ್. ನೀನೇನೋ ಭಗವಂತ ಯಾವಾಗ್ಲೂ ಹೇಳ್ತಿರ್ತೀಯಲ್ಲ, ನಾನ್ ಜಡ, ನನಗೇನು ಅನ್ಸಲ್ಲ ಅಂತ. ಆದ್ರೆ ನಾವು ಮನುಷ್ಯರು, ಒಬ್ರು ಸಾವು ನಮ್ಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಒಬ್ರು ನಮ್ಮನ್ನ ಬಿಟ್ಟು ಹೋದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಸಾವಿನಿಂದ ಯಾರು ಬಿಟ್ಟು ಹೋಗೋದಿಲ್ಲ ಶಿವಪ್ರಸಾದ್, ಕೊಟ್ಟು ಹೋಗ್ತಾರೆ. ಅವರ ಜೀವನದ ಸರಿ ತಪ್ಪುಗಳನ್ನ ನಿಮಗೆ ಪಾಠವಾಗಿ ಕೊಟ್ಟು ಹೋಗ್ತಾರೆ. ಅವರ ಆದರ್ಶದಿಂದ ತತ್ವಗಳನ್ನ, ಅವರ ಸಾಧನೆಯಿಂದ ಸ್ಫೂರ್ತಿಯನ್ನ ನಿಮಗೋಸ್ಕರ ಕೊಟ್ಟು ಹೋಗ್ತಾರೆ. ನೀನೇನೇ ಹೇಳು ಭಗವಂತ, ಆ ವ್ಯಕ್ತಿ ಸತ್ತಿದ್ದು ನನ್ನಿಂದಾನೆ ಅಂತ ನನ್ ಮನ್ಸು ತುಂಬಾ ಕೊರಿತಾ ಇದೆ. ಅಯ್ಯೋ ಶಿವವ್ರೆ, ನೀವೆಂತಕ್ ತಲೆ ಕೆಡ್ಸ್ಕಂತ್ರಿ ಮರ್ರೆ? ಈಗಷ್ಟೇ ನ್ಯೂಸ್ ಬಂತು, ಅವ ಸತ್ತದ್ದು ನಿಮ್ಮಿಂದ ಅಲ್ಲ ಮರ್ರೆ. ಅವನಿಗೆ ಯಾವ್ದೋ ಕಾಯಿಲೆ ಇದ್ದಿತ್ತಂಬ್ರ, ಈಗಷ್ಟೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿತ್ತ. ನಾನು ಹೇಳಿಲ್ಲ ಶಿವಪ್ರಸಾದ್, ನಿನಗೂ ಅವನ ಸಾವಿಗೂ ಯಾವ ಸಂಬಂಧನೂ ಇಲ್ಲ ಅಂತ. ಈಗ್ಲಾದ್ರೂ ಗೊತ್ತಾಯ್ತಾ? ನಡೀರಿ ಮನೆಗೆ ಹೋಗೋಣ. ಶಿವು, ಸ್ವಂತದವ್ರು ಸತ್ತೋದ್ರೇನೆ ಹತ್ರ ಬರದೇ ಇರೋ ಈ ಕಾಲದಲ್ಲಿ ನೀನು ಯಾರೋ ಸತ್ತೋರ್ ಬಗ್ಗೆ ಯೋಚನೆ ಮಾಡ್ತಿದ್ದಿಲ್ಲ. ನೀನು ನಿಜವಾದ ಮನುಷ್ಯ ಕಡೆಯ. ಈಗಲಾದ್ರೂ ಅರ್ಥ ಆಯ್ತಲ್ಲ? ಹೋಗು. ಪಾಪ ಪ್ರಜ್ಞೆ ಅನ್ನೋ ಪಂಜರದೊಳಗೆ ಸಿಕ್ಕಾಕೊಂಡಿರೋ ನಿನ್ನ ಮನಸ್ಸು ಅನ್ನೋ ಪಕ್ಷಿನ ಸ್ವತಂತ್ರವಾಗಿ ಹಾರಾಡೋದು ಬಿಡು. ಹುಟ್ಟು ಅನ್ನೋದು ದೇಹದೊಳಗೆ ಆತ್ಮವನ್ನ ಬಂಧಿಸೋ ಬಂಧನ, ಆದ್ರೆ ಸಾವು ಅನ್ನೋದು ದೇಹದಿಂದ ಆತ್ಮಕ್ಕೆ ಮುಕ್ತಿ ಕೊಡಿಸೋ ಸ್ವಾತಂತ್ರ್ಯ. ಪಾಪ ಪ್ರಜ್ಞೆ ಒಳ್ಳೆಯದೇ, ಆದ್ರೆ ಅರೆ ಪಾಪ ಪ್ರಜ್ಞೆಯಿಂದ ನಿಮ್ಮ ಮನಸ್ಸನ್ನ ಬಂಧಿಸಬೇಡಿ.
ಶಿವಪ್ರಸಾದ್ ಶಿವಪ್ರಸಾದ್ ನೀನು ಹ್ಯಾಂಡ್ಸಮ್ ಆಗಿದ್ಯಾ? ಅಯ್ಯೋ ಅಯ್ಯೋ ನೀನು ನೀನ್ ಫಿಟ್ ಆಗಿದ್ಯಾ? ಹೊಟ್ಟೆ ಬರ್ಸ್ಕೊಳ್ಳೋ ವಯಸ್ಸಲ್ಲಿ ನೀವು ತುಂಬಾ ಫಿಟ್ ಆಗಿದ್ದೀರಾ ಅಂತ ಹೇಳ್ಬಿಟ್ರಲ್ಲ ಹುಡುಗಿ. ಅಯ್ಯೋ ಅಯ್ಯೋ ನಾಚಿ ನೀರಾಗೋದು ಅಂದ್ರೆ ಏನು ಅಂತ ಕೇಳಿದ್ದೆ, ಆದ್ರೆ ಇವತ್ತು ನನಗೆ 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 ಅನುಭವ ಆಗ್ತಾ ಇದೆ ಶಿವಪ್ರಸಾದ್, ನನಗೆ ಅನುಭವ ಆಗ್ತಾ ಇದೆ. ಆಕ್ಚುಲಿ ಹುಡುಗಿ ಇಲ್ದಿರೋದೇನೆ ಹೇಳಿಲ್ಲ, ಇರೋದನ್ನೇ ಹೇಳಿದಾಳೆ. ನಾನು ಈ ವಯಸ್ಸಲ್ಲೂ ನೋಡೋದಕ್ಕೆ ಕಣ್ಣು ಕುಕ್ಕೋ ಹಾಗೆ ಇದ್ದೀನಿ. ಆಕ್ಚುಲಿ ನನ್ನ ನೋಡೋ ಎಲ್ಲಾ ಲೇಡೀಸ್ಗೂ ಇದೇ ಫೀಲಿಂಗ್ ಬರುತ್ತೆ ಅನ್ಸುತ್ತೆ, ಆದ್ರೆ ಯಾರು ನೇರವಾಗಿ ಹೇಳೋ ಧೈರ್ಯ ಮಾಡಿರ್ಲಿಲ್ಲ. ಬಟ್ ಈ ಹುಡುಗಿ ಧೈರ್ಯ ಮಾಡಿ ಹೇಳ್ಬಿಟ್ಲು. ವೆರಿ ಗುಡ್, ಐ ಲೈಕ್ ಇಟ್, ಐ ಲೈಕ್ ಇಟ್. ಉಗಳಿದ್ರೆ ಎಂಜಲ್ ವೇಸ್ಟ್ ಆಗುತ್ತಲ್ಲ ಅನ್ನೋ ಈ ಕಾಲದಲ್ಲಿ ಈ ಹುಡುಗಿ ನನ್ನನ್ನು ಹೊಗಳಿ ತುಂಬಾ ಇಂಪ್ರೆಸ್ ಮಾಡ್ಬಿಟ್ಲು, ತುಂಬಾ ಇಂಪ್ರೆಸ್ ಮಾಡ್ಬಿಟ್ಲು. ಶಿವಪ್ರಸಾದ್, ನಿಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದು 100% ಕರೆಕ್ಟ್ ಕಣೋ. ಮೊಮ್ಮಗನೇ, ನಿನಗೆ ಅಂದ ಆಲದ ಮರದಷ್ಟಿದೆ, ಚಂದ ಅರಳಿ ಮರದಷ್ಟಿದೆ. ನೀನು ವಯಸ್ಸಿಗೂ ಮುಂಚೆ ಮದನ ಮೋಹನ, ವಯಸ್ಸಿಗೆ ಬಂದ ಮೇಲೆ ಮಧುಸೂದನ. ಆ ಮಾತು ಇವತ್ತು 100% ನಿಜ ಅಂತ ಅನ್ನಿಸ್ತಾ ಇದೆ. ಅಜ್ಜಿ ಅಜ್ಜಿ, ವೇರ್ ಎವರ್ ಯು ಆರ್, ಥ್ಯಾಂಕ್ ಯು ಸೋ ಮಚ್. ಶಿವು, ವಾಟ್ ಎವರ್ ಇಟ್ ಈಸ್, ಯು ಆರ್ ರಿಯಲಿ ಗ್ರೇಟ್. ನಿನ್ನ ನೀನು ವಿಂಟೇಜ್ ಅನ್ಕೊಂಡಿದ್ದಲ್ಲೋ ಮುಟ್ಟಾಳ, ನೀನಿನ್ನು ಟೀನೇಜ್ ಕಣೋ, ಟೀನೇಜ್. ಯು ಆರ್ ನಾಟ್ ಎ ಕಂಪ್ಲೀಟ್ ಮ್ಯಾನ್. ಓಕೆ ಓಕೆ, ಆಕ್ಚುಲಿ ನನಗೂ ಲೇಟೆಸ್ಟ್ ಬೈಕ್ಸು ಮತ್ತೆ ಆಫ್ ರೋಡ್ ವೆಹಿಕಲ್ಸು ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಹೊಸ ಗಾಡಿನ ಚಿಟ್ಕೆ ಹೊಡೆಯೋದ್ರಲ್ಲಿ ತಗೋಬಹುದು, ಆದ್ರೂ ಇದನ್ನ ನಮ್ಮ ಅಪ್ಪನ ನೆನಪಿಗೋಸ್ಕರ ಓಡಿಸ್ತಾ ಇದ್ದೀನಿ. ಇದ್ರ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ರೆ ನಮ್ಮಪ್ಪನ ಹೆಗಲ್ ಮೇಲೆ ಕೂತ್ಕೊಂಡು ಜಾತ್ರೆಗೆ ಹೋಗ್ತಾ ಇರೋ ತರ ನನಗೆ ಫೀಲ್ ಆಗುತ್ತೆ. ಇದೊಂಥರ ಸೆಂಟಿಮೆಂಟು, ಎಮೋಷನ್ ಎರಡರದು ಚೌ ಚೌ, ಐ ಮೀನ್ ಮಿಕ್ಸ್ಚರ್. ವಾವ್, ಅಮೇಝಿಂಗ್. ನನಗೂ ಅಷ್ಟೇ, ಈ ಹಳೆ ಟಿವಿ, ಹಳೆ ಸ್ಕೂಟರ್, ಹಳೆ ಕಾರು, ಹಳೆ ಪಾತ್ರೆ, ಹಳೆ ಕಬ್ಬಣನ. ರೀ, ತಮಾಷೆ ಮಾಡಿದ್ ಸಾಕು, ಇವಳು ಟೈಮ್ ಆಗ್ತದೆ, ಕರ್ಕೊಂಡು ಹೊರಡಿ. ಓಕೆ ಓಕೆ, ಇಟ್ಸ್ ಮೈ ಪ್ಲೆಜರ್. ಬನ್ನಿ ಹೊರಡೋಣ. ಅಕ್ಕ, ಯಾರಿವ್ರು? ಇವಳು ನನ್ನ ಫ್ರೆಂಡ್ ಶಶಿ. ಶಶಿ, ಇವಳು ನನ್ನ ತಂಗಿ ಗೌರಿ. ಹಾಯ್ ಗೌ. ಗೌ ಅಲ್ಲ, ಗೌರಿ. ನನಗೆ ಗೊತ್ತು, ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಯಾವಾಗ್ಲೂ ನಿನ್ ಬಗ್ಗೆ ಹೇಳ್ತಿರ್ತಾಳೆ. ಆದ್ರೆ ಗೌರಿ ಅನ್ನೋದು ತುಂಬಾ ಉದ್ದ ಆಯ್ತಾರ, ಅದಕ್ಕೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಗೌ ಅಂತ ಕರೆದೆ. ರೀ, ಗುಂಡಿ ಎಲ್ಲ ಇಳಿಸ್ಬೇಡಿ, ಹುಷಾರು. ಗಿರಿ, ನಾನು ಎಷ್ಟು ಚೆನ್ನಾಗಿ ಗಾಡಿ ಓಡಿಸ್ತೀನಿ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತು, ಅದಕ್ಕೆ ಹೇಳಿದ್ ಹುಷಾರು ಅಂತ. ಶಿಟ್, ಟೈಮ್ ಆಗ್ತಿದೆ, ವಿಲ್ ಮೂವ್. ಬನ್ನಿ ಬನ್ನಿ. ಶಶಿಕಲಾ ಅವರೇ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ. ಶಶಿಕಲಾ ಅವರೇ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದೆ. ಸಾರಿ, ಏನಾದ್ರೂ ಹೇಳಿದ್ರಾ? ಅಯ್ಯ, ನಾನು ಹೇಳಿದ್ದೆ ಕೇಳಿಸ್ತಿಲ್ವಾ? ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದೆ. ಇದು ಡ್ಯಾನ್ಸ್ ಅಲ್ಲ, ಏರೋಬಿಕ್. ಫಿಟ್ನೆಸ್ಗೋಸ್ಕರ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೇನೆ. ಹೆಡ್ಸೆಟ್ ಹಾಕಿದ್ನಲ್ಲ, ಸೊ ನೀವೇನ್ ಹೇಳಿದ್ರಿ ಅಂತ ಕೇಳಿಸ್ಲಿಲ್ಲ, ಸಾರಿ. ಇರ್ಲಿ ಬಿಡಿ, ಹೆಣ್ಮಕ್ಳು ಹೆಡ್ಸೆಟ್ ಹಾಕ್ಲಿ ಹಾಕ್ದೇ ಇರ್ಲಿ, ಗಂಡ್ ಮಕ್ಳ ಮಾತು ಅಷ್ಟು ಸುಲಭವಾಗಿ ಕೇಳಿಸೋದಿಲ್ಲ. ಗುಡ್ ಜೋಕ್, ಯು ನಾಟಿ ಬಾಯ್. ಯಾವ ಸಾಂಗ್ಗೆ ನೀವು ಡ್ಯಾನ್ಸ್ ಅಲ್ಲ ಏರೋಬಿಕ್ಸ್ ಮಾಡ್ತಾ ಇದ್ರಿ? ಪರ್ಟಿಕ್ಯುಲರ್ ಆಗಿ ಸಿಂಗಲ್ ಸಾಂಗ್ ಅಂತ ಏನಿಲ್ಲ, ರ್ಯಾಂಡಮ್ ಆಗಿ ಬರ್ತಿರೋ ಮ್ಯೂಸಿಕ್ ಹಾಕೊಂಡು ಏರೋಬಿಕ್ಸ್ ಮಾಡ್ತಿರ್ತೀನಿ. ಹಾಗೆ ನಿಮ್ಗೆ ಯಾವ ಸಾಂಗ್ ಇಷ್ಟ? ನನಗ ಇತ್ತೀಚೆಗೆ ಒಂದು ಸಾಂಗ್ ಬಂತಲ್ಲ, ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಅದು. ಅದೇ ಯಾವ್ದದು, ಅಣ್ತಮ್ಮಂದು, ಚಿಚಿ ತಮ್ಮಣ್ಣಂದು, ಅದು ಶೀಪ್ಸ್. ಅದು ಅಣ್ಣ ತಮ್ಮನೂ ಅಲ್ಲ, ತಮ್ಮ ಅಣ್ಣನೂ ಅಲ್ಲ, ತಮ್ಮನ ಅದು. ಅದೇ ಅವ್ರದೇ. ನಮ್ಮ ಮನೇಲಿ ಬರೀ ಕನ್ನಡ ಚಾನಲ್ ಮಾತ್ರ ಬರೋದು, ಒಂದೇ ಸರಿ ನೋಡಿದ್ದು, ಫಸ್ಟ್ ಟೈಮ್ ಲೈಕ್ ಆಗೋಯ್ತು. ಹೌದಾ? ಹಾಗಿದ್ರೆ ನಾನು ಅದೇ ಮ್ಯೂಸಿಕ್ ನ ಪ್ಲೇ ಮಾಡ್ತೀನಿ, ಇದ್ರಲ್ಲಿ ಕೇಳಿ, ಎಫೆಕ್ಟೇ ಬೇರೆ ಇರುತ್ತೆ. ಹೌದಾ? ಹಾಗೆ ಹಾಗೆ ಹಾಗೆ. ಶಾಲ್ಸ್, ನಾವ್ ರೆಡಿ, ಶುರು ಮಾಡೋಣ. ಆಫ್ ಕೋರ್ಸ್. ಅಪ್ಪ ಅಪ್ಪ, ಅದ್ಯಾಕೆ ಹೆಂಗೋ ಆಡ್ತಿದ್ಯಾ? ಬೆಳಗ್ಗೆ ಏನಾಯ್ತು ನಿನ್ಗೆ?
ಸಾಂಗ್ ಬರ್ತಾ ಇದೆ, ಸಾಂಗು. ಇವ್ರು ಡ್ಯಾನ್ಸ್ ಹೇಳ್ಕೊಡ್ತಾವ್ರೆ, ನಾನ್ ಮಾಡ್ತಾ ಇದ್ದೀನಿ. ನಿಂತೋಯ್ತಾ? ರೆಡಿಯಾಗಿ ಕೆಲ್ಸಕ್ಕೆ ಹೋಗಯ್ಯ. ಅಮ್ಮ ಗಿಣಿ ಮರಿ, ನೀನೇನ್ ಮಾಡ್ತಿದ್ದೀಯಮ್ಮ? ಏನಿಲ್ಲ, ಇಷ್ಟೊತ್ತು ಏರೋಬಿಕ್ಸ್ ಮಾಡ್ತಿದ್ದೆ. ಮಕ್ಕಳು ಡ್ಯಾನ್ಸ್ ಹೇಳ್ಕೊಡು ಅಂದ್ರು, ಅದಕ್ಕೆ ಹೇಳ್ಕೊಡೋಣ ಅಂತ ಅನ್ಕೊಂಡೆ. ಅಯ್ಯೋ ಪಾಪ. ಅಪ್ಪ ಏನಪ್ಪ? ಇವರು ಸಿಕ್ಕಾಪಟ್ಟೆ ಫ್ರೆಂಡ್ಲಿ. ನೋಡೋ, ಬಂದು ಒಂದಿಸಕ್ಕೆ ಮಕ್ಕಳ ಜೊತೆ ಎಷ್ಟು ಕ್ಲೋಸ್ ಆಗಿದ್ದಾರೆ. ಏನು ಮಕ್ಕಳ ಜೊತೆಗೋ ಮಕ್ಕಳ ಅಪ್ಪನ ಜೊತೆಗೋ? ಇಷ್ಟು ಟೂ ಮಚ್. ಅಯ್ಯಪ್ಪ, ಯಾಕೆ ಒಳ್ಳೆ ವಿರೋಧ ಪಕ್ಷದವ್ರ ತರ ಆಡ್ತೀಯ? ಇಂದಿರೋದೆಲ್ಲ ಕಪ್ಲಿ ಮಾಡ್ಕೊಬೇಡ, ನಾನ್ ಸೆನ್ಸ್. ಏನದು ಗುಸು ಗುಸು? ಓಹೋ, ನಾನು ಯಾವತ್ತು ನನ್ನ ಹೆಂಡತಿ ಪಾರ್ವತಿನ ಬಿಟ್ರೆ ಬೇರೆ ಯಾವ ಹೆಣ್ಣನ್ನು ಹೊಗಳೇ ಇಲ್ವಲ್ಲ ಶಿವಪ್ರಸಾದ್. ಅಯ್ಯೋ ಭಗವಂತ, ನಿನ್ ಹಾಗೆ ಅಂತ ಹೇಳಿದ್ದು ನಿನ್ ಥರನೇ ಪ್ರಾಮಾಣಿಕ ಗಂಡ ಅಂತ. ಒಬ್ಬ ವ್ಯಕ್ತಿ ಅಗತ್ಯಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರ್ನ ದ್ವೇಷಿಸೋರ್ನ ಮಾತ್ರ ನೆನಪು ಮಾಡ್ಕೊಳ್ಳೋದಿಕ್ ಸಾಧ್ಯ. ನೀನು ಶಿಕಾಲನ ಇಷ್ಟೊಂದು ಹೊಗಳ್ತಿದ್ಯಾ ಅಂದ್ರೆ ನಿನ್ಗೆ ಅವಳ ಮೇಲೆ ಏನಾದ್ರೂ... ಅಯ್ಯೋ ಭಗವಂತ, ಆ ಥರ ಎಲ್ಲ ಏನೂ ಇಲ್ಲ. ನೀನ್ ಸುಮ್ಮನೆ ನಮ್ಮನ್ನ ಅಪಾರ್ಥ ಮಾಡ್ಕೋಬೇಡ. ನಿನಗ್ ಗೊತ್ತಿಲ್ಲದೆ ಇರೋದು ಏನಿದೆ ಭಗವಂತ? ಆಕೆ ನನ್ನ ಫಸ್ಟ್ ಟೈಮ್ ನೋಡಿ ನನ್ನನ್ನ ಹೊಗಳಿದ್ಲು. ಆಗ ನನಗೆ ತುಂಬಾ ಖುಷಿ ಆಯ್ತು. ನನಗ್ ನಾನೇ ಹೊಸ ಶಿವಪ್ರಸಾದ್ ತರ ಕಾಣಿಸ್ದೆ. ಅದು ಅಲ್ಲದೆ ಆಕೆ ತುಂಬಾ ಫಾಸ್ಟ್ ಇದ್ದಾಳೆ. ಅವಳು ಮಾತಾಡೋ ರೀತಿ, ಅವಳು ಬಳಸೋ ಇಂಗ್ಲಿಷು, ಅವಳ ಸ್ಟೈಲು, ಲೈಫ್ ಸ್ಟೈಲು, ಇದೆಲ್ಲ ನಂಗೆ ತುಂಬಾ ಇಷ್ಟ ಆಯ್ತು. ಇದ್ರೆ ಹೀಗೆ ಇರಬೇಕು ಅಂತ ಅನ್ಕೊಂಡಿದ್ದೆ. ನಿಂದ ಅದಾಗಿರ್ಲಿಲ್ವಲ್ಲ, ಹಾಗಾಗಿ ಇಂಪ್ರೆಸ್ ಆದೆ ಅಷ್ಟೇ. ಅದು ಬಿಟ್ಟು ಬೇರೆ ಯಾವ ಭಾವನೆನೂ ಇಲ್ಲ ಭಗವಂತ, ನನ್ನ ನಂಬು. ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಭಾವನೆ ಇದ್ರೆ ನೀನೇ ಹೇಳ್ತಿರ್ತೀಯಲ್ಲ, ನನ್ನೊಳಗೂ ನೀನೇ ಇದೆಯಾ ಅಂತ. ಹಾಗೊಂದ್ ವೇಳೆ ನನಗ್ ಬೇರೆ ಏನಾದ್ರೂ ಭಾವನೆ ಬಂದ್ರು ಅದಕ್ಕೆ ನೀನೇ ಕಾರಣ, ನಾನಂತೂ ಅಲ್ಲಪ್ಪ. ನಾನಿನ್ ಬರಲ್ಲ ಭಗವಂತ. ಏನಿದು ಶಬ್ದ ಮಾಲಿನ್ಯ? ವೈ ದಿಸ್ ಗುರ್ಗುರ್? ಯಾಕೆ ಸಿಡುಕ್ತಾ ಇದ್ಯಾ? ನಾನ್ ಸಿಡುಕ್ತಾ ಇದ್ದೇನೇನ್ರಿ? ಅಮ್ಮ ನಾಗವಲ್ಲಿ, ಕೂಲ್ ಡೌನ್, ಕೂಲ್ ಡೌನ್. ಹೇಗಿ ಅದನ್ನು ಕೋಪ ಮಾಡ್ಕೊಂಡೆ ಹೇಳ್ತಾ ಇದೆಯಲ್ಲ. ನಮ್ಮಮ್ಮ ಸಿಡುಕ್ತಾ ಇದ್ದಾಳೆ ಅಂದ್ರೆ ಅವಳಿಗೇನೋ ಬೇಕು, ಆದ್ರೆ ಅದನ್ನ ಅಪ್ಪ ಕೊಡ್ಸಿಲ್ಲ ಅಂತ ಅರ್ಥ. ಚಂದ, ದೊಡ್ಡೋರ್ ಮಾತಾಡ್ಬೇಕ್ರೆ ಮಧ್ಯದಲ್ಲಿ ಬಾಯ್ ಹಾಕ್ಬಾರ್ದು ಅಂತ ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ಮತ್ತವತ್ತು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ದಿನ ಸರೆ ತಗಸ್ಕೊಂಡು ನಿಂತಿದ್ರು, ಮಾತಾಡು ಅಂತ ಎಲ್ಲ ಬೈದ್ರು. ಅಯ್ಯೋ, ಅದು ಬೇರೆ ಇದು ಬೇರೆ. ಅದರಲ್ಲಿ ಗಿರಿಜಾ, ಯಾಕಮ್ಮ ದುರ್ದಾನ ತಗೊಂಡ ದುರ್ವಾಸನಾಗೆ ಸಿಡಿತಿದ್ಯಾ? ಯಾಕೆ, ಏನಾಯ್ತು? ಮಾವ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನಿಜ ಹೇಳಿ. ಸ್ಕರ್ಟ್ ಹಾಕಿದ್ರೆ ಏನಾದ್ರೂ ತಪ್ಪ? ಅಲ್ಲಮ್ಮ, ಈ ವಯಸ್ಸಿನಲ್ಲಿ ನಾನು ಸ್ಕರ್ಟ್ ಹಾಕಿದ್ರೆ ನೋಡಿದ ಜನ ನನ್ನ ಹುಚ್ಚ ಅನ್ನಲ್ವೇನಮ್ಮ? ಓ ಮಾವ, ನೀವಲ್ಲ, ನಾನ್ ಸ್ಕರ್ಟ್ ಹಾಕಿದ್ರೆ ತಪ್ಪ ಅಂತ ಕೇಳಿದ್ದು. ನೀನ ಸ್ಕರ್ಟ್? ನೋಡಮ್ಮ, ಇದುವರೆಗೂ ನನ್ನ ಸೊಸೆ ಅಂತಾನೆ ತಿಳ್ಕೊಂಡಿಲ್ಲ. ಒಂದು ವೇಳೆ ನನ್ನ ಮಗಳಿದ್ದಿದ್ರೆ ಸಹಿತ ಅವಳು ನಿನ್ನ ಹಾಗೆ ನಮ್ಮನ್ನೆಲ್ಲ ಇಷ್ಟು ಚೆನ್ನಾಗಿ ಆರೈಕೆ ಮಾಡ್ತಿರ್ಲಿಲ್ಲ. ಹಾಗಾಗಿ ನೀನು ಹೇಗಿದ್ರೂ ಚಂದ, ಆದರೆ ಯಾವ ಕಾರಣಕ್ಕೂ ನೀನು ಮಾತ್ರ ಬದಲಾಗಬೇಡಮ್ಮ. ನೀನು ಹೇಗಿದೆಯೋ ಹಾಗೆ ಇದ್ಬಿಡು. ನೀನಂತ ಹೆಣ್ಣು ಜಗತ್ತಿನಲ್ಲಿ ಎಲ್ಲೇ ಇದ್ರೂ ಯಾರು ಸಹಿತ ಅಂಥವ್ರು ಸ್ಪರ್ಧೆ ಮಾಡೋಕ್ಕಾಗಲ್ಲ. ನೀನು ಚಿನ್ನ ಕಣಮ್ಮ. ಅಂಕಲ್, ಮತ್ ನಾನು? ನೀನಾ? ಅಯ್ಯಯ್ಯೋ, ಆ ರಂಭೆ, ಮೇನಕೆ, ಊರ್ವಶಿ, ತಿಲೋತ್ತಮೆ, ಸದಾರಮೆ ಅವರೆಲ್ಲರಿಗಿಂತ ಒಂದು ಬಸ್ ಸ್ಟಾಪ್ ಮುಂದಿದೆಯಮ್ಮ. ಸರಿ ಮಾವ, ನೀವು ಆರಾಮಾಗಿ ತಿಂಡಿ ತಿನ್ನಿ. ಆಯ್ತಮ್ಮ. ಏನು ಹೇಳಲಿಕ್ಕವ್ರೆ? ಹೇಳಕ್ ಏನು ಉಳ್ದಿಲ್ಲ. ಏನು ಉಳಿಲಿಲ್ಲ ಅಂದ್ರೆ ಎಲ್ಲ ಮುಗ್ದೋಯ್ತಂದಳೆಯ? ಹೌದು, ಪ್ರೀತಿ ಅಂತ ಆದ್ಮೇಲೆ ಎಲ್ಲ ಮುಗ್ದೋಯ್ತು ಅಂತ ತಾನೇ ಅರ್ಥ. ವಾವ್, ಪ್ರೀತಿನ? ಅಕ್ಕ,
ಪ್ರೀತಿ ಅಂದ್ರೆ ಎಲ್ಲ ಕಳ್ಕೊಳ್ಳೋದು ಅಂತ ಹೇಳ್ತಿದ್ಯಾ? ಪ್ರೀತಿ ಅಂದ್ರೆ ಕಳ್ಕೊಳ್ಳೋದಲ್ಲ, ಕೊಡೋದು. ಅದ್ರಿಂದ ನಿನಗಿನ್ನು ಜಾಸ್ತಿನೇ ಸಿಗುತ್ತೆ. ಗೌರಿ, ನನಗೂ ನಿನ್ ಭಾವಂಗೂ ಮತ್ತೆ ಪ್ರೀತಿ ಆದ್ರೆ ಪಡ್ಕೋಬಹುದು. ಆದ್ರೆ ಪ್ರೀತಿ ಆಗಿರೋದು ನನಗಲ್ಲ. ಶಿವ ಅವರಿಗೆ ನಿಮ್ಮ ಮೇಲೆ ಮತ್ತೆ ಪ್ರೀತಿ ಆಯ್ತಲ್ದ, ಅದ್ರಲ್ಲಿ ತಪ್ಪೆ ಅಂತ. ಗೌರಿ, ನನಗ್ ಬರ್ತಿರೋ ಕೋಪಕ್ಕೆ ನಾನು ಇಷ್ಟು ತಾಳ್ಮೆ ತಗೊಂಡು ಮಾತಾಡ್ತಿರೋದೇ ಹೆಚ್ಚು. ಇವ್ರು ಈ ತರ ಕನ್ಫ್ಯೂಸ್ ಮಾಡಿದ್ರೆ ನಾನು ಏನ್ ಅಂದ್ಬಿಡ್ತೀರೋ ನನಗೆ ಗೊತ್ತಿಲ್ಲ. ರೀ, ಸ್ವಲ್ಪ ಸುಮ್ಮನೆ ಕುತ್ಕೋತೀರಾ ನೀವು? ಅಕ್ಕ, ನೀನ್ ಹೇಳು. ಏನ್ ಗೊತ್ತೇನೆ ಗೌರಿ, ನನ್ನ ಫ್ರೆಂಡ್ ಇದ್ದಾಳಲ್ಲ ಅದೇ ಶಶಿಕಲಾ, ಅವಳ ಮೇಲೆ ನನ್ ಗಂಡಂಗ್ ಲವ್ ಆಗ್ಬಿಟ್ಟಿದೆ ಕಣ. ಮೇಡಮ್ಗಳೇ, ನಿಮ್ದು ಏನೇ ಕೆಲಸಗಳಿದ್ರು ನನಗೆ ಹೇಳಿ. ನಮ್ಮ ಶಿವ ತುಂಬ ಬಿಸಿಗಳಿರ್ತಾನೆ, ನಾನು ಮಾಡ್ಕೊಡ್ತೀನಿ. ಸುಂದರ ಮೇಡಮ್, ಮೈಸೆಲ್ಫ್ ಭಾಸ್ಕರ್ ಅಂತ. ನೀವು ಏನೇ ಕೆಲಸ ಇದ್ರು ನನ್ನ ಹತ್ರ ಹೇಳಿ, ಚಿಟಿಕೆ ಹೊಡಿಯೋದ್ರಲ್ಲಿ ಮಾಡ್ಕೊಟ್ಬಿಡ್ತೀನಿ. ಇವನಿಗೆ ಅಷ್ಟು ಕೆಲಸ ಬರಲ್ಲ, ಇನ್ಎಕ್ಸ್ಪೀರಿಯನ್ಸ್ಡ್. ಐ ಆಮ್ ಸಾರಿ, ನಾನು ಶಿವ ಅವ್ರ ಹತ್ರನೇ ಮಾತಾಡ್ಬೇಕು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಾನು ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚೆಡ್ಡಿ ಮತ್ತು ಬನಿಯನ್ಗಳು. ಇದನ್ನ ನೀವು ಹೊರಗೂ ಹಾಕೋಬಹುದು. ಹೇಳಿ ಮೇಡಮ್, ನಾನು ನಿಮ್ಗೆ ಏನು ಸಹಾಯ ಮಾಡಲಿ? ಹಾಯ್, ನಾನು ಶೀಲಾ ಅಂತ. ಓಹೋ, ನಮಸ್ಕಾರ. ದಟ್ಸ್ ಓಕೆ. ನಾನೊಂದು ಹೊಸ ಶೋರೂಮ್ ಓಪನ್ ಮಾಡ್ತಾ ಇದ್ದೀನಿ. ಆರ್ಡರ್ಸ್ ಕೊಟ್ಟು ಹೋಗೋಣ ಅಂತ ಬಂದೆ. ಓಹ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಿಮ್ಗೆ ಎಲ್ಲ ಥರ ಡಿಸೈನ್ಸು ವೆರೈಟೀಸು ತೋರಿಸ್ತೀನಿ. ನೀವು ಕ್ವಾಲಿಟಿ ಚೆಕ್ ಮಾಡಿ ಓಕೆ ಅಂತ ಹೇಳ್ಬಿಟ್ರೆ ಪ್ಯಾಕೇಜಿಂಗ್ ಅವ್ರಿಗೆ ಹೇಳ್ಬಿಡ್ತೀನಿ. ಬೆಂಗಳೂರು ಆದರೆ ಸೇಮ್ ಡೇ ಡೆಲಿವರಿ, ಔಟ್ ಆಫ್ ಬ್ಯಾಂಗ್ಳೂರ್ ಆದರೆ 2 days ಬೇಕಾಗುತ್ತೆ. ಪ್ಲೀಸ್ ಕೂತ್ಕೊಳ್ಳಿ ಮೇಡಮ್. ಪರವಾಗಿಲ್ಲ. ನಿಮ್ಮೆಲ್ಲ ಕ್ವಾಲಿಟೀಸು ನನಗಿಷ್ಟ ಆಗಿದೆ ಶಿವಪ್ರಸಾದ್. ಚೆಕ್ ಮಾಡೋದೇನು ಬೇಡ, ಏನೇನಿದೆ ಎಲ್ಲ ಒಂದೊಂದು ಪ್ಲೇಟ್ ಕೊಟ್ಬಿಡಿ. ಪ್ಲೇಟಾ? ಓ, ಪ್ಲೇಟ್ ಅಂತ ಕೇಳಿಸ್ತಾ? ನೋನು ಪ್ಯಾಕೆಟ್. ಓ, ಎಲ್ಲ 1,000 ಪ್ಯಾಕೆಟ್ ಕಳಿಸ್ಬಿಡಿ. 1000 ಪ್ಯಾಕೆಟ್ಸ್? ಶಿವಪ್ನೇ, ಹೊಡೆದಲಪ್ನೇ ಜಾಕ್ಪಾಟ್ಗಳು. ಈ ಸತಿ ನಿನಗೆ ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ಗಳು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಮೇಡಮ್, ನಮ್ಮ ಇಡೀ ಕಂಪ್ನಿಲೇ 1000 ಪ್ಯಾಕೆಟ್ ಚಡ್ಡಿಗಳನ್ನ ಮಾರ್ತಾರೋ ಏಕೈಕ ಸೇಲ್ಸ್ ಮ್ಯಾನ್ ನಾನೇ ಅನ್ಸುತ್ತೆ. ಅದಕ್ಕೆ ನೀವೇ ಕಾರಣೀಭೂತರು. ನಿಮಗೆ ಥ್ಯಾಂಕ್ ಯು, ಧನ್ಯವಾದ, ಶುಕ್ರಿಯಾ. ಥ್ಯಾಂಕ್ಸ್ ನಾ ಒಂದು ಕಾಫಿ ಕೊಡ್ಸಿ ಹೇಳ್ಬೋದಲ್ವಾ? ಅಯ್ಯೋ, ವೈ ನಾಟ್, ಬೈ ಆಲ್ ಮೀನ್ಸ್. ರಾಮಯ್ಯ, 2 ಕಾಫಿ ಬಿಸಿ ಇರಲಿ. ನಡೀರಿ ಮೇಡಮ್. ಶಿವಪ್ನೇ, ನಾನು ನಡಿ. ಹೇಗೋ ಎಲ್ಲ ಸರಿ ಹೋಯ್ತಲ್ಲ, ಅಷ್ಟು ಸಾಕು. ನಾನು ಆ ದೇವ್ರ ಹತ್ರ ಬೇಡ್ಕೊಳ್ಳೋದು ಒಂದೇ, ನನಗೂ ನಿನಗ್ ಸಿಕ್ಕಿರೋ ತರಾನೇ ಹೆಂಡತಿನ ಪ್ರೀತಿಸೋ ಗಂಡ ಸಿಗ್ಲಿ ಅಂತ. ಓಕೆ, ಲೇಟ್ ಆಗುತ್ತೆ, ನಾನು ಪ್ಯಾಕ್ ಮಾಡ್ಕೋಬೇಕು, ನಾನು ಹೊರಡ್ತೀನಿ. ರೀ, ನಾನು ಅವಳಿಗೆ ಹೆಲ್ಪ್ ಮಾಡ್ತೀನಿ. ಬಾಯ್ ಶೀಪ್ಸ್. ಈ ಖುಷಿನ ಶಿವಪ್ರಸಾದ್. ಭಗವಂತ, ನನ್ಗೊಂದು ಡೌಟು. ನೀನ್ ಈ ನೀತಿ ಪಾಠ ಹೇಳ್ಬೇಕಾದ್ರೆ ನೇರವಾಗಿ ಹೇಳ್ಬೋದಲ್ಲ, ಯಾಕೆ ಈ ತರ ಇಂಡೈರೆಕ್ಟ್ ಆಗಿ ಹೇಳ್ತೀಯಾ? ನಾನು ಹೇಳೋ ಪ್ರಯತ್ನ ಪಟ್ಟೆ, ಆದ್ರೆ ನಿನಗೆ ಅರ್ಥ ಆಗ್ಬೇಕಲ್ಲ. ಅದು ನಾನು ಮನುಷ್ಯನೇ, ಅವಾಗವಾಗ ಗೊತ್ತಿಲ್ಲದೆ ತಪ್ಪಾಗ್ಬಿಡುತ್ತೆ. ಬರೀ ತಪ್ಪಲ್ಲ ಶಿವಪ್ರಸಾದ್, ಮಹಾಪರಾಧ, ಮಹಾಪಾಪ. ಅಯ್ಯೋ ಭಗವಂತ, ಹಾಗೆಲ್ಲ ಏನೂ ಇಲ್ಲ. ನಾನು ಜಸ್ಟ್ ಇಂಪ್ರೆಸ್ ಆಗಿದ್ದೆ ಅಷ್ಟೇ. ಒಂದು ಹೆಣ್ಣು ತನ್ನ ಇಡೀ ಜೀವನನ ನಿಮಗೋಸ್ಕರ ದಾರಿ ಎಳಿತಾಳೆ. ತನ್ನ ಕಷ್ಟ ಸುಖನೆಲ್ಲ ಮನ್ಸಲ್ಲಿ ಮುಚ್ಚಿಟ್ಕೊಂಡು ನಿಮ್ ಸುಖಕ್ಕೋಸ್ಕರ ಹಗಲು ರಾತ್ರಿ ಶ್ರಮ ಪಡ್ತಾಳೆ. ನಿಮ್ ಮಕ್ಕಳನ್ನ ಪೋಷಿಸ್ತಾಳೆ, ನಿಮ್ ಮನೆನ ನಡೆಸ್ತಾಳೆ, ನಿಮ್ಮವ್ರನ್ನ
ಆತ್ಮೀಯವಾಗಿ ಕಾಣ್ತಾ ಇದ್ದಾಳೆ ಅಂತ ಹೆಂಡತಿಗೆ ನೀವುಗಳು ಕೊಡುವಂತ ಉತ್ತರ ಏನು? ಬೇರೆಯವರಿಂದ ಪ್ರಭಾವಿತರಾದ್ವಿ ಅಂತ ಅನ್ನೋದ? ನಿಮ್ ಮನ ಮುಟ್ಟೋದೇ ಆದ್ರೆ ನಿಮ್ ಹೆಂಡತಿಯ ತ್ಯಾಗ ನಿಮ್ ಮನ ಮುಟ್ಟಬೇಕು. ಅವಳು ಪಡುವಂತ ಕಷ್ಟ ನಿಮ್ ಮನ ಮುಟ್ಟಬೇಕು. ತನ್ನ ಕಷ್ಟ ಸುಖಗಳನ್ನೆಲ್ಲ ಬದಿಗಿಟ್ಟು ನಿಮ್ ಸುಖಕ್ಕೋಸ್ಕರ ಅವಳು ಪಡುವಂತ ಶ್ರಮ ನಿಮ್ ಮನ ಮುಟ್ಟಬೇಕು. ನಿಮ್ ಮನೆ ಕಾಲಿಟ್ಟಿರೋ ಕ್ಷಣದಿಂದ ಹಿಡಿದು ತನ್ನ ಕೊನೆ ಉಸಿರಿರೋವರೆಗೂ ತನ್ನ ಗಂಡನ್ ಸೇವೆ ಮಾಡುವಂತ ಪ್ರತಿಯೊಬ್ಬ ಹೆಣ್ಣಿನ ಹೆಂಡತನಕ್ಕೆ ನೀವು ಸೋಲ್ಬೇಕು. ಅವರಿಂದ ಪ್ರಭಾವಿತರಾಗಬೇಕು. ಅದು ನಿಮ್ಮ ಮನ ಮುಟ್ಟಬೇಕು. ನನ್ನ ಹೆಂಡತಿ ನೋಡೋದಕ್ಕೆ ಸುಂದರವಾಗಿಲ್ಲ, ಅವಳಿಗೆ ಚೆನ್ನಾಗಿ ಮಾತಾಡಕ್ ಬರಲ್ಲ, ಬೇರೆ ಹೆಣ್ಣಿನ ತರ ಇವಳಿಗೆ ವಿಶೇಷವಾದ ಗುಣಲಕ್ಷಣಗಳಿಲ್ಲ ಅನ್ನೋ ಕಾರಣಗಳನ್ನ ಕೊಟ್ಕೊಂಡು ನೀವು ಬೇರೆಯವರಿಗೆ ಮನಸ್ಸೊತ್ತರೆ ಅದು ಮಹಾಪಾಪ, ಅಧರ್ಮ, ಅನ್ಯಾಯ. ಇಲ್ಲ ಭಗವಂತ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನನ್ನ ಗಿರಿ ಮನ್ಸಿಂದಾನೂ ಸುಂದರವಾಗಿದ್ದಾಳೆ. ಅದನ್ನ ಮಕ್ಕಳಿರೋ ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ಖಂಡಿತ ಮಕ್ಕಳು ಆಗುತ್ತೆ ಅಮ್ಮ. ನಾಗಮಣಿನ ಅದೆಲ್ಲ ನಿಜನಾ? ಮನುಷ್ಯನ್ ಗೊತ್ತಿರೋದು ಹನಿ ಮಾತ್ರ ಅಮ್ಮ. ಆದ್ರೆ ಈ ಬ್ರಹ್ಮಾಂಡದಲ್ಲಿ ಹನಿಗಿಂತ ಸಾಗರ ಜಾಸ್ತಿ ಇದೆ. ನೋಡು, ಇದೆ ಇದೆ ನಾಗಮಣಿ, ಒರಿಜಿನಲ್ ನಾಗಮಣಿ. ನಾನು ಇದನ್ನ ನಿನಗೆ ಕೊಡ್ತಾ ಇದ್ದೀನಿ. ತೆಂಗಿಗಿಂತ ದೊಡ್ಡದು ಯಾವುದಿದೆ ಕಣಮ್ಮ. ಇದನ್ನ ಮಕ್ಕಳಿರೋ ಮನೇಲಿಟ್ಟು ಪೂಜೆ ಮಾಡು, ಖಂಡಿತ ಮಕ್ಕಳಾಗುತ್ತೆ. ಅಣ್ಣ, ಇದ್ ನನಗೆ ಕೊಡ್ತಾ ಇದ್ದೀರಾ? ಹೂ ಕಣಮ್ಮ, ಇದ್ರ ಬೆಲೆ 10 ಕೋಟಿ ರೂಪಾಯಿ. 10 ಕೋಟಿನಾ? ಇದನ್ನ ನಾನು ನಿನ್ಗೆ ಹಾಗೆ ಕೊಡ್ತಾ ಇದ್ದೀನಿ. ಎಲ್ಲರಲ್ಲೂ ದೇವರಿದ್ದಾನೆ ಶಿವಪ್ರಸಾದ್, ಹಾವಲ್ಲೂ ಇದ್ದಾನೆ. ಹಾಗಿದ್ಮೇಲೆ ನಾಗ ದೇವರೇ ತಾನೆ. ನೀನ್ ನೋಡಿರೋ ಜೋಡಿ ಹಾವಿನಿಂದ ನಿನಗೇನೂ ತೊಂದರೆ ಇಲ್ಲ. ಆದ್ರೆ ಇನ್ನೊಂದು ಹಾವಿನಿಂದ ತೊಂದರೆ ಇಲ್ಲ. ಜೋಪಾನ. ಬೇರೆ ಒಂದು ಹಾವ ಅಂದ್ರೆ ಅನ್ಕೊಂಡನ? ನಾನು ಅನ್ಕೊಂಡಂಗಿರಲ್ಲ, ಬೇರೆ ಏನೋ ಮ್ಯಾಟರ್ ಇರುತ್ತೆ. ಭಗವಂತ, ಆಹಾ, ಭಗವಂತನೇ ಸ್ಟೇಟ್ಮೆಂಟ್ ಕೊಟ್ಬಿಟ್ಟ ಅಂದ್ರೆ ಸ್ನೇಕ್ಸ್ ಗ್ಯಾರಂಟಿ. ಏನಾಯ್ತ್ರಿ? ನಾಗಿಣಿ 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 ಯಾರು ಹೇಳ್ತಿದಾರಲ್ಲ? ಗಿರಿ, ನೀನ್ ಹೇಳ್ತಾ ಇರೋದು ಸಿಚುವೇಶನ್ ಡಿಮ್ಯಾಂಡ್ ಮಾಡ್ತಾ ಇರೋ ಪ್ರಕಾರ ನಾನು ಹೇಳ್ಬೇಕು. ನೀನ್ ಯಾಕೆ ಹೇಳ್ತಾ ಇದ್ಯಾ? ಸಾಕ್, ಸುಮ್ನೆ ಇರ್ರಿ. ನಾನು ನಮ್ಮ ಮನ್ಸಾರೆ ಒಪ್ಪಿ ಮದ್ವೆ ಆಗಿ 2 ಮಕ್ಳಾದ್ಮೇಲೆ ಈಗ ಈಗ ಆ ಸೀರಿಯಲ್ ನಾಗಿಣಿ, ಆ ನಾಗಿಣಿ ಸೀರಿಯಲ್ ಹೀರೋಯಿನ್ ನಿಮ್ ಕನ್ಸಲ್ ಬರ್ತಿದ್ದಾಳೆ ಅಂದ್ರೆ ನನ್ಗೆ ಅಳಸೆ ಇಂಟರ್ವ್ಯೂ ಮಾಡ್ಲಿ. ನಾಗಿಣಿ ಹೀರೋಯಿನ್ ಏನೇನು ಹೇಳ್ಬೇಡಾಗಿರಿ, ಅಂತದೆಲ್ಲ ಏನೂ ಇಲ್ಲ. ನೀನ್ ಒಳ್ಳೆ ಸುಳ್ಳು ಹೇಳ್ಬಿಡ್ರಿ ನೀವು. ನಂಗೆ ಈಗ ಗೊತ್ತಾಗ್ತಿದೆ ರೀ. ಆ ಸೀರಿಯಲ್ ಬರೋವಾಗ ನೀವು ನಾನು ಆ ಸೀರಿಯಲ್ ನೋಡ್ಲೇಬೇಕು ಅಂತ ಕಾದು ಕುತ್ಕೊಂಡು ನೋಡ್ತಿದ್ರಲ್ಲ, ಯಾಕೆ ಅಂತ ಈಗ ಗೊತ್ತಾಯ್ತು ರೀ. ಅಯ್ಯೋ ಗಿರಿ, ನಾನೇನಾದ್ರೂ ಪ್ಯಾರಲಲ್ ಯೂನಿವರ್ಸಲ್ ಇದೀನೇನೆ. ನಾನು ನಾಗಿಣಿ ಬಂದಿಲ್ಲ ಅಂತ ಹೇಳ್ತಾ ಇದ್ರೆ ನೀನ್ ಏನೋ ಹೇಳ್ತಾ ಇದೆಯಲ್ಲ. ನಾನು ಅದೇ ಹೇಳ್ತಿರೋದು. ನಿಮ್ ಕನ್ಸಲ್ಲಿ ನಾನ್ ಪಕ್ಕದಲ್ಲಿರೋವಾಗ ಆ ನಾಗಿಣಿ ಸೀರಿಯಲ್ ಹೀರೋಯಿನ್ ಯಾಕ್ರೆ ಬರ್ಬೇಕು? ಅಯ್ಯೋ ದೇವ್ರೆ, ಈ ಪ್ರಪಂಚದಲ್ಲಿ ಹಾವನ್ನ ಯಾಕಪ್ಪ ಸೃಷ್ಟಿ ಮಾಡ್ದೆ? ಆಲ್ರೆಡಿ ಹೆಂಡ್ತೀರಿದ್ರಲ್ಲ. ಮತ್ತಿನ್ನೇನೆ ನಾನು ನಿಜವಾದ ನಾಗಿಣಿ ಬಂದಿತ್ತು ಅಂತ ಹೇಳ್ತಾ ಇದ್ರೆ ನೀನ್ ಯಾವ ನಾಗಿಣಿ ಸೀರಿಯಲ್ ಹೀರೋಯಿನ್ ಅಂತ ಹೀರೋಯಿನ್? ಹೌದೇನ್ರಿ? ನಿಜವಾದ ನಾಗಿಣಿ ಬಂದಿತ್ತ? ಬಂದಿದ್ದಷ್ಟೇ ಅಲ್ಲ, ಕೊಚ್ಚು ರೀ. ಸಾರಿ ರೀ, ನೀವೆಲ್ಲೋ ಆ ಸೀರಿಯಲ್ ಹೀರೋಯಿನ್ ನಾಗಿಣಿ ಬಗ್ಗೆ ಹೇಳ್ತಿದ್ದೀರಾ ಅಂತ ತಪ್ಪು ತಿಳ್ಕೊಂಬಿಟ್ಟೆ. ಸಾರಿ.
ರೀ ನೀವೇನು ಹೆದರ್ಕೋಬೇಡಿ. ಉಪವಾಸ ಇದ್ದು ಸ್ಟ್ರಾಂಗ್ ಆಗಿ ಪೂಜೆ ಮಾಡಬೇಕು. ಒಂದು ಕೆಲಸ ಮಾಡೋಣ, ನಾಳೆ ಬೆಳಗ್ಗೆ ಬೇಗ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಹುತ್ತಕ್ಕೆ ಹಾಲಿರೋದಕ್ಕೆ ಹೋಗೋಣ. ಈಗ ಮಲ್ಕೊಳ್ಳಿ. ಅಪ್ಪ ಸೈಂಟಿಸ್ಟ್ ಯಾರು? ದಡ್ಡ, ನೀನೇ ಸೈಂಟಿಸ್ಟ್. ನೀನ್ ಹೀಗೆ ತಲೆಹರಟೆ ಮಾತಾಡ್ತಿದ್ರೆ ನಿಜವಾದ ಹಾವು ಬಂದು ನಿನ್ನ ಕಚ್ಚದೆ ಹೋದ್ರೆ ನನ್ನ ಮೀಸೆನ ಬಳಸ್ಕೊಂಡ್ಬಿಡ್ತೀನಿ. ಆಹಾ, ಇಲ್ದಿರೋ ಮೀಸೆನ ಬೆಳೆಸಿ ಮತ್ತೆ ಬೋಳಿಸ್ಕೊಳ್ತೀನಪ್ಪ. ನೀನೇನ್ ಅಪ್ಪನ ಇಲ್ಲ KGF ಇನಾಯತ್ ಖಲೀಲ ಮಗನ್ ಮೇಲೆ ಸೇಡ್ ತೀರ್ಸ್ಕೋತಿಯಲ್ಲ. ಮತ್ತೆ ರಾತ್ರಿ ಬೆಕ್ಕಿನ ಮರಿ ತರ ಹೆದರ್ಕೊಂಡಿದ್ರಿ? ಅದು ರಾತ್ರಿ, ಇದು ಹಗಲು. ನಮಗೀಗ ಧೈರ್ಯ ಬಂದಿದೆ, ಉತ್ಸಾಹ ಬಂದಿದೆ, ಉಲ್ಲಾಸ ಬಂದಿದೆ. ಉಲ್ಲಾಸದ ಹುತ್ತದಲ್ಲಿ ಇಣುಕುತ್ತಿದೆ ಹಾವೊಂದು. ಅಯ್ಯೋ ಭಗವಂತ, ನಾನ್ ಮೀಸೆ ಬಿಟ್ಟು ಮತ್ತೆ ಬಳಸ್ಕೊಂಡ್ರು ಪರವಾಗಿಲ್ಲ, ಇವನು ಬುದ್ಧಿ ಕಲ್ಸಕ್ಕೆ ನಿಜವಾದ ಹಾವನ್ನ ಕಳ್ಸಪ್ಪ. ನೋಡಿದ್ಯಾಗಿರಿ, ಅಪ್ಪ ನನ್ನನ್ನೇ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನೀವ್ ಹೀಗೆ ಆಡ್ತಾ ಇದ್ರೆ ಬ್ಲಾಕ್ ಮೇಲ್ ಅಲ್ಲ, ಬ್ಲಾಕ್ ಕೋಬ್ರಾನೇ ಮನೆಗ್ ಬರುತ್ತೆ. ಭಗವಂತ, ನನ್ನ ತಮ್ಮ ಯಾವಾಗಲೂ ನನ್ನ ಜೊತೆ ಖುಷಿಯಾಗಿ ಆರೋಗ್ಯವಾಗಿ ಯಾವಾಗಲೂ ಆಟ ಆಡ್ಕೊಂಡು ಜಗಳ ಮಾಡ್ಕೊಂಡು ಇರೋಂಗ್ ನೋಡ್ಕೊಳಪ್ಪ. ತಥಾಸ್ತು ಬಾಲಕಿ. ಯಾವ್ದಿದು ಜನರೇಟರ್ ಸೌಂಡು? ಅಯ್ಯೋ ಅಪ್ಪ, ನೀನ್ ಯಾಕಪ್ಪ ಅಳ್ತಾ ಇದ್ಯಾ? ಓ, ನೀವ್ ನಮ್ಮ ಹೊಸ ದಿವಸ ಅಮ್ಮ ಇಲ್ಲ ಅಂತ ಅಳ್ತಾ ಇದ್ದೆ, ಇವತ್ತು ತಂಗಿ ಇಲ್ಲ ಅಂತ ಅಳ್ತಾ ಇದೆಯಪ್ಪ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್. ಅಪ್ಪ, ಕೊಳ್ಳೆಗಾಲದಲ್ಲಿ ನಿನ್ನ ಫಾರ್ ರಿಲೇಟಿವ್ ತಂಗಿ ಆಗ್ಬೇಕು ಅಂತ ಹೇಳ್ತಾ ಇರ್ತೀಯ, ಪುಟ್ಮಲ್ಲಿ ಅವ್ರನ್ನ ಕರ್ಸ್ಲಾ? ಬೇಡ ಕಣ, ಏನೋ ಎಮೋಷನ್ ಅದಷ್ಟೇ. ಅದಕ್ಕೆ ಯಾಕೆ ಇಷ್ಟು ದೊಡ್ಡ ನಿರ್ಧಾರ ತಗೊಳ್ತೀಯ? ಮೊದಲು ನಾಗದೋಷ ಪರಿಹಾರ ಮಾಡ್ಕೋ. ಹಾವಿನ ದ್ವೇಷ ಒಳ್ಳೆಯದಲ್ಲ. ಅಯ್ಯೋ ಸುಮ್ನೆ ಇರಪ್ಪ, ಹಾವಿನ ಸೇಡು ಅಂತ ಅವಾಗ ಹೇಳ್ತಾ ಇರ್ಬೇಡ. ಮೇಲ್ಗಡೆ ಅಸ್ತು ದೇವತೆಗಳಿರ್ತಾರೆ, ಅವ್ರೇನು ಅಸ್ತು ಅನ್ನೋದು, ಮನೆಗೆ ಹಾವು ಬರೋದು, ಇದೆಲ್ಲ ಯಾಕೆ ಬೇಕು? ಹಾವು ಒಂದ್ ವೇಳೆ ನಿಜವಾಗ್ಲೂ ಮನೆಗೆ ಬಂದ್ಬಿಟ್ರೆ ದೋಷ ಇರೋದು ನಿನಗೆ, ಅದಕ್ಕೆ ಕಚ್ಚೋದು ನಿನಗೆ. ಈಗ ನನ್ ಮುದ್ದಿನ ಕೋಬ್ರ ನಾನು ಹೇಳ್ದಂಗ್ ಮಾಡ್ಬೇಕು. ಅಲ್ಲೇ ಮಂಗನ ಮಸಡಿ ಅಂತದ, ನೆಟ್ಟಗ ಮರ್ಯಾದೆಯಿಂದ ಅಂಗಡಿ ನೋಡ್ಕೊಳಪ್ಪ ಅಂತಂದು ಹೋದ್ರ ಮೊಬೈಲ್ ಕೈಯಾಗಿ ಹಿಡ್ಕೊಂಡು ನೆಕ್ಸ್ಟ್ ಟೈಮ್ ನಾನ ಅಂತ ಹೇಳತ್ತಿಯಲ್ಲೇ. ಲೇ, ಬರ್ತಾ ಇರೋ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಾಗ ಹುಡುಗರು ಭರ್ಜರಿ ಅದಾರ. ಅವ್ರಿಗೆ ಯಾರು ಸಿಗ್ತಾರಂತ ಕಾಯಕತ್ತಾರ. ನೀನು ನೆಕ್ಸ್ಟ್ ಟೈಮ್ ನಾನ ಅಂತ ಪಡ್ಕೊಳಕತ್ತಿರಲೇ. ಅಂಗಡಿ ಕಡೆ ನೆಟ್ಟಗೆ ಗಮನ ಕೊಡಲೇ ಹೈವಾನ್. ಇಲ್ಲ ಕೂತಿದ್ದೀನಲ್ಲ, ಯಾರು ಬಂದ್ರು ಗೊತ್ತಾಗುತ್ತೆ. ಅಲ್ಲೇ ತಮ್ಮ, ಹಾವು ಬಂದ್ರೆ ಗೊತ್ತಾಕತ್ತೇನ್ಲೆ? ನೀನು ನೆಟ್ಟಿಗೆ ನಡ್ಕೊಂಡು ಬಂದ್ರನ ನಿನ್ನ ಕಿವಿಯಾಗ ಕೇಳಂಗಿಲ್ಲ, ಇನ್ನು ಹೊಡ್ಕೊಂಡು ಬಂದ್ರೆ ಗೊತ್ತಾಗತ್ತೇನ? ಹಾವು ಹೆಂಗ್ ಬರುತ್ತೆ? ಹಿಂಗಾಣಿ, ಈ ಕೆಲವೊಂದು ಮಂದಿ ದಂಧೆ ಶುರು ಮಾಡ್ಕೊಂಡಾರ. ಅವ್ರ ನಿಧಾನಕ್ಕೆ ಮನೆಗೆ ಬಂದು ಹಾವು ಬಿಡುದು. ಹಾವು ಬಿಟ್ಟ ಮೇಲೆ ಅವ್ರು ಹೆದರ್ಕೊಂಡು ಚೀರಾಕ್ ಶುರು ಮಾಡ್ತಾರ. ಮನೆ ಹತ್ರ ಬಂದು 10,000 ರೂಪಾಯಿ ಕೊಡ್ರಿ, ಹಾವು ಹಿಡಿದು ಕೊಡ್ತೀವಿ ಅನ್ನೋದು. ಆಮೇಲೆ ನಮ್ಮ ಅಂಗಡಿ ಒಳಗೊಂದು ಹಾವು ಬಿಟ್ಟು ನಮ್ಮನ್ನು ಹೆದರ್ಸಿ 10,000 ರೂಪಾಯಿ ಕೊಡ್ರಪ್ಪ ಅಂದ್ರ ನಾವ್ ಎಲ್ಲಿಂದ ತಂದು ಕೊಡೋದಲ್ಲೇ? ಯಾಕೆ ಗೊತ್ತಾ? ಕಾಲ್ ಕೆಳಗಡೆ ಕಾಳಿಂಗ ಇದೆ. ಕಾಳಿಂಗ ಎಲ್ಲಿ ಬರುತ್ತೋ ನೋಡು ತಾತ. ಈ ಕಡೆ ಬರ. ನೀವು ಎಷ್ಟೊತ್ತು ಹಾವು ಅಂದ್ರೆ ಹಂಗೆ ಹಿಂಗೆ ಅಂತ ಬೀಳಕ್ ಕೊಡ್ತಿದ್ರೆ, ಬನ್ನಿ ಏನು ಮಾಡಲ್ಲ ಬಾ, ಅದ್ರ ತಲೆ ಮೇಲೆ ಕಾಲಿಗೆ ಡ್ಯಾನ್ಸ್ ಮಾಡೋಣ. ಅದು ಕಲ್ಪನೆ ಹಾವು, ಇದು ನಿಜವಾದ ಹಾವು ಕಣ. ಈ ಕಡೆ ಬರ. ಕುಡಿಯಿಲ್ಲ. ಅಪ್ಪ, ಇವಾಗ ಯಾಕೆ ವಾಚ್ ಕಟ್ಕೋತಿದ್ಯಾ? ನಾಗರ ಪಂಚಮಿ ದಿವಸ ವಾಚಲ್ಲಿರೋ ಮುಳ್ಳು ನೋಡ್ತಾ ಇದ್ರೆ ಹಾವಲ್ಲಿರೋ ಮುಳ್ಳು ಕಚ್ಚೋದಿಲ್ವ? ಅಪ್ಪ ಸ್ಕಂದ ರೂಮ್ಗೆ ಸೇರ್ಕೊಂಡ್ರೆ ಬರೀ ಕೂಗಾಟನೆ. ಏನೋ ನಿಜವಾದ ಹಾವೇ ಬಂದ್ಬಿಡ್ತೇನೋ ನಾವು ಕೂಗಾಡ್ತಿದಾರಲ್ರಿ. ಕಾಳಿಂಗ ಮರ್ದನ ಕತೆ ಹೇಳ್ತಿದ್ರಲ್ಲ ಅಮ್ಮ ತಾತ, ಅದಕ್ಕೆ ಕೂಗಾಡ್ತಿದಾರ ಅಷ್ಟೇ. ಹಾಗಂತ ಹಿಂಗ ಕೂಗಾಡೋದು? ಯಾರಾದ್ರೂ ನಮ್ಮ ಮನೆಗೆ ನಿಜವಾಗ್ಲೂ ಹಾವು ಬಂದಿದೆ ಅಂತ ಅನ್ಕೊಳಲ್ವಾ?
ಪಾಪಿ ನಿಜವಾಗ್ಲೂ ಹಾವು ಬಂದಿದೆ. ಅಲ್ಲ ನೇಕು. ಸ್ನೇಕ ಕೂಗಾಡ್ತಿದ್ದೀನಿ, ನೀವ್ ಯಾರು ಬರೋದು ಬೇಡವಾ? ಅಯ್ಯೋ ನಿಜವಾಗ್ಲೂ ಬಂದ್ಬಿಡ್ತಾ? ನಾನು ಹೇಳ್ತಾನೆ ಇದ್ದೆ ಹಾವು ಬರುತ್ತೆ ಅಂತ ಪದೇ ಪದೇ ಮನೇಲಿ ಹೇಳ್ತಾ ಇರ್ಬೇಡಿ, ಮೇಲ್ಗಡೆ ಅಷ್ಟು ದೇವತೆಗಳು ಅಷ್ಟು ಅಂದ್ಬಿಡ್ತಾರೆ ಅಂತ. ಅವ್ರು ಅಷ್ಟು ಅಂದ್ರು, ಹಾವು ಬಂದೇ ಬಿಡ್ತು. ಹಾವು ಬಸ್ ಅಂತ ಹೇಳಿ ಎತ್ಬಿಡ್ತಪ್ಪ. ನನಗೆ ಹೆದರಿಕೆ ಆಗಿ ಬೆಡ್ಶೀಟ್ ನ ಹೊದಿಸ್ಬಿಟ್ಬಿಟ್ಟೆ. ಮಾವ 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 ಬೆಡ್ಶೀಟ್ ಹೊತ್ಸ್ ಬಂದ್ರ? ಚಳಿಲ್ ಕೊರಿತಾ ಇದ್ದ ಹಾವಿಗೆ ಬೆಡ್ಶೀಟ್ ಹೊತ್ಸ್ ಬಂದ್ರಿ ಅಂದ್ರೆ ನಿಮ್ಮ ಧೈರ್ಯ ಸ್ಥೈರ್ಯನ ನಾನ್ ಮೆಚ್ಚಿದೆ. ಗ್ರೇಟ್ ಗ್ರೇಟ್ ಮಾವ ನೀವು. ಅಮ್ಮ, ತಾತ ಏನದಕ್ಕೆ ಚಳಿ ಆಗ್ತಿದೆ ಅಂತ ಬೆಡ್ಶೀಟ್ ಹೊಚ್ಚಿಲ್ಲ. ಭಯಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಬೆಡ್ಶೀಟ್ ನ ಹಾವ್ ಮೇಲೆ ಬಿಸಾಕ್ಬಿಟ್ಟು ಬಂದ್ರು. ಅಪ್ಪ, ಈಗ ಹಾವು ಬೆಡ್ಶೀಟ್ ಕೆಳಗಡೆ ಇದೆ. ಈಗೇನೋ ಮಾಡೋದು? ಏನ್ರಿ ಮಾಡೋದು? ಅಪ್ಪ, ಏನ್ ಮಾಡೋದು? ಅಕಸ್ಮಾತ್ ಅದೇನಾದ್ರೂ ನನ್ನ ಕಾಲಿಗೆ ಕಚ್ಚಕ್ಕೆ ಅಂತ ಬಂದ್ರೆ ಈಗಷ್ಟೇ ಟಾರ್ ಹಾಕೋರ ಹತ್ರ ಬಾಡಿಗೆ ತಗೊಂಡ್ಬಂದಿರೋ ಶೂಸ್ ಇದೆ, ಸೊ ಕಾಲಿಗೆ ಕಚ್ಚಲ್ಲ. ಪಂಚೆಯಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಇರ್ಲಿ, ನಾನು ಅಲರ್ಟ್ ಆಗಿರ್ತೀನಿ. ಯಾವ ಗ್ಯಾಪಲ್ಲೂ ಹಾವು ನುಗ್ದಿರೋ ಹಾಗೆ ನೋಡ್ಕೊಳ್ತೀನಿ. ಕೈಗೇನಾದ್ರೂ ಕಚ್ಚಕ್ ಬಂದೆ ಹ್ಯಾಂಡ್ ಮೇಡ್ ಗ್ಲೌಸ್ ಇದೆ, ಸೊ ಐ ಆಮ್ ಕಂಪ್ಲೀಟ್ಲಿ ಸೇಫ್. ಅಪ್ಪ, ಹೇಳೋಣ, ವೆರಿ ಗುಡ್ ಜಾಬ್. ಹಾವೇ, ಈಗ ನಿನ್ನ ಹಿಡಿತೀನಿ, ಹಿಡಿದು ಹೊರಗೆ ಹಾಕ್ತೀನಿ, ನೋಡ್ತಾ ಇರು. ಪ್ರಿಯ ವೀಕ್ಷಕರೇ, ಇದೊಂದು ವಿಶೇಷ ಸೂಚನೆ. ದಯವಿಟ್ಟು ಇದನ್ನು ನಿಮ್ಮ ಮನೆಗಳಲ್ಲಿ ಪ್ರಯತ್ನ ಪಡಬೇಡಿ. ಪ್ಲೀಸ್ ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ಇದನ್ನ ಟೆಕ್ನಿಕಲಿ ಅಡ್ವಾನ್ಸ್ಡ್ ಆಗಿರೋ ಟೆಕ್ನಿಷಿಯನ್ಸ್ ಮಾಡುವಂತ ಕೆಲಸ, ಅಂದ್ರೆ ನಂತರದವ್ರು ಮಾಡುವಂತ ಕೆಲಸ. ನೀವೇನಾದ್ರೂ ಮಾಡಕ್ ಹೋದ್ರಿ ಅನ್ಯಾಯವಾಗಿ ಹಾವತ್ತರ ಕಚ್ಚಿಸ್ಕೋತೀರಾ. ಪ್ಲೀಸ್ ಟೇಕ್ ಕೇರ್. ಹಾವೇ, ಈಗ ನಿನಗೆ ಸಾವೇ. ಅಯ್ಯೋ, ಆ ಹಾವು ಎಲ್ಲಿ ಸೇರ್ಕೊಂಡ್ಬಿಟ್ಟಿದ್ಯಾನೋ, ನನಗೆ ಭಯ ಆಗ್ತಿದೆ. ಲೋ ಶಿವ, ಅದ್ಯಾರೋ ಬರ್ತಾರೆ ಅಂದ್ರಲ್ಲಿ, ಯಾಕೋ ಬರ್ಲಿಲ್ಲ? ಅಯ್ಯೋ, ಬರ್ತಾರೆ ಇರಪ್ಪ, ನೀನ್ ಸುಮ್ಮನೆ ಎದುರಿಸ್ಬೇಡ ನನಗೆ. ಅಂತ ಸೌಂಡ್ ಬಂತು. ಯಾಕೋ ನನ್ಗೆ ಎದುರಿಸಿದ್ಯಾ? ಅಪ್ಪ, ನಾನಪ್ಪ ಸೌಂಡ್ ಮಾಡಿದ್ದು, ಸುಸ್ತಾಯ್ತು, ಅದಕ್ಕೆ ಹುಸ್ ಅಂತ ಉಸಿರು ಬಿಟ್ಟೆ. ಹೇಯ್, ಇನ್ಮೇಲೆ ನಿನಗೆ ಸುಸ್ತಾದ್ರೆ ಬೇರೆ ಏನಾದ್ರು ವೆರೈಟಿಯಾಗಿ ಸೌಂಡ್ ಮಾಡು, ಹುಸ್ ಅಂತ ಹೇಳ್ಬೇಡ. ಲೇ, ಮೆತ್ತೆ ಮಾತಾಡು. ಹಾವು ಕೇಳಿಸ್ಕೊಬಿಟ್ಟು ಬಂದು ಕಚ್ಬಿಟ್ಟಾಯ್ತು. ಹೆದರಬೇಡಿ, ಹಾವಿಗೆ ಕಿವಿ ಇಲ್ಲ. ನೀವೆಷ್ಟೇ ಜೋರಾಗಿ ಕಿರ್ಚಿದ್ರು ಹಾವಿಗೆ ಕಿವಿ ಕೇಳಲ್ಲ. ಹಾವು ಬಂದಾಗ ಎಷ್ಟೇ ಕಿರ್ಚಿ ಪರವಾಗಿಲ್ಲ, ಆದರೆ ಆಕೃತಿ ಮಾತ್ರ ಆ ಕಡೆ ಈ ಕಡೆ ಓಡಾಡಿದ್ರೆ ಅದು ಆ ಕಡೆ ಈ ಕಡೆ ಸಂತಲೆ ಆಡ್ತದೆ. ಅಂಕಲ್, ನೀವು ಹಾವಿಗೆ ಕಿವಿ ಇಲ್ಲ, ನಾವೇನೇ ಕೂಗಾಡಿದ್ರು ಕಿರ್ಚಾಡಿದ್ರು ಅದಕ್ಕೆ ಕೇಳ್ಸಲ್ಲ ಅಂತಿದ್ದೀರಲ್ಲ, ಮತ್ತೆ ಅದ್ರ ಮುಂದೆ ಪುಂಗಿ ಯಾಕೆ ಕೂಗ್ತಾರೆ? ಪುಂಗಿ ಊದುವಾಗ ಹಾವು ಕೂಡ ಆ ಕಡೆ ಈ ಕಡೆ ತಲೆ ಅಲ್ಲಾಡ್ಸುತ್ತಲ್ಲ, ಯಾಕೆ? ಕಂದ, ಹಾವು ಆಡ್ಸೋದು ಪುಂಗಿ ಯಾಕೆ ಕೂತಾರೆ ಅಂದ್ರೆ, ಅವನು ಸಂತೆಲಿ ಅಲ್ಲಿ ಇಲ್ಲಿ ಹಾವು ಆಡಿಸುವಾಗ ಜನಗಳನ್ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಪುಂಗಿ ಊದ್ತಾನೆ. ಆ ಪುಂಗಿ ಸೌಂಡ್ ಕೇಳಿದ್ರೆ ನಿಮ್ಮಂತ ಮಕ್ಳು ಏನ್ ಮಾಡ್ತಾರೆ, ಅಪ್ಪಾಪ ಅಲ್ಲಿ ಹಾವು ಆಡ್ಸಿದ್ರೆ ನೋಡೋಣ ಬಾ ಅಂತ. ಹಾವು ಹಿಡೇನ ಆ ಕಡೆ ಈ ಕಡೆ ಆಡಿಸುತ್ತೆ. ಯಾಕೆ ಅಂದ್ರೆ, ನೋಡು, ಪುಂಗಿ ಹಿಡ್ಕೊಂಡು ಆಬ್ಜೆಕ್ಟ್ ಈ ಕಡೆ ಮೂವ್ ಆದಾಗ ಆ ಆಬ್ಜೆಕ್ಟ್ ಯಾವ ಕಡೆ ಓಡಾಡುತ್ತೆ ಆ ಕಡೆ ಹಾವು ಹೆಡೆನ ಅಲ್ಲಾಡ್ಸುತ್ತೆ. ಹಾವಿಗೆ ಕಿವಿ ಖಂಡಿತ ಇಲ್ಲ. ಇನ್ನೊಂದು ಹೇಳ್ತೀನಿ ಕೇಳಿ. ಹಾವು ಕಚ್ಚುತ್ತೆ ಅನ್ನೋದು ನಮ್ಮ ಬೈಕೆ ಕಾರಣ. ಯಾವುದೇ ಹಾವು ಆದಾಗದೇ ಕಚ್ಚೋದಿಲ್ಲ. ಹಾವುಗಳಿರೋ ಜಾಗದಲ್ಲಿ ನಾವು ಮನೆಗಳು ಕಟ್ಕೊಂಡಿದ್ದೀವಿ. ಕಾಡನ್ನ ಕಡ್ದು ನಾಡನ್ನ ಮಾಡ್ತಾ ಇದ್ದೀವಿ. ಹಾವು ಖಂಡಿತ ಅದಾಗದೇ ಕಚ್ಚೋದಿಲ್ಲ. ಅದಾಗದೇ ಕಚ್ಚೋ ಆಗಿದ್ದಿದ್ರೆ ನಮ್ಮ ದೇಶದ ಜನಸಂಖ್ಯೆ 135 ಕೋಟಿ ಮುಟ್ತಾ ಇರಲಿಲ್ಲ. ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ತಾತನ ಕಾಲದಲ್ಲಿದ್ದ ಭೂಮಿ ತಾಯಿ ಜಮೀನಾದ್ಲು,
ಮಗನ ಕಾಲಕ್ಕೆ ಜಮೀನು ಸೈಟ್ ಆಯ್ತು, ಇವತ್ತು ಮೊಮ್ಮಕ್ಕಳ ಕಾಲಕ್ಕೆ ಪ್ರಾಪರ್ಟಿಯಾಗಿ ಸೇಲಿಗೆ ನಿಂತಿದೆ. ಇನ್ನು ಏನೇನಾಗುತ್ತೋ ಏನೋ. ಹಾವೆಲ್ಲಿದೆ ಹೇಳಿ? ಎಲ್ಲಿದೆ ಅಂತ ಗೊತ್ತಿಲ್ಲ ಸರ್, ಆದ್ರೆ ಸೌಂಡ್ ಮಾತ್ರ ಆ ಕಡೆಯಿಂದ ಬರ್ತಿರೋ ತರ ಕೇಳಿಸ್ತಾ ಇದೆ. ಸರಿ, ನಾ ಹುಡುಕ್ತೀನಿ. ನನಗೆ ಕಿವಿ ಕೇಳಿಸಲ್ಲ. ಮುಂದಿನ ಜೀವನ ಹೇಗೆ ಅನ್ಕೋತಾರೆ, ಆದ್ರೆ ನಾನು ಹಾವುಗಳಿಗೆ ಕಿವಿಯೇ ಕೊಟ್ಟಿಲ್ಲ. ಬಲಿಷ್ಠವಾದ ದೇಹವಿಲ್ಲ, ಆಹಾರವನ್ನ ತೆಗೆಯೋದಿಕ್ಕೆ ಸರಿಯಾದ ಹಲ್ಲುಗಳೂ ಇಲ್ಲ, ಸೀಳು ನಾಲಗೆ. ಇಷ್ಟೆಲ್ಲಾ ಕೊರತೆ ಇದ್ರೂ ಹಾವುಗಳು ವಿಭಿನ್ನವಾಗಿ ನಿಲ್ಲೋದು ಯಾಕೆ? ಅವುಗಳಲ್ಲಿರೋ ಆತ್ಮವಿಶ್ವಾಸ. ಎದುರುಗಡೆ ಇರೋದು ಎಷ್ಟೇ ದೈತ್ಯ ಪ್ರಾಣಿಯಾದ್ರೂ ಹೆಡೆಯೆತ್ತಿ ನಿಲ್ಲೋ ಆ ಧೈರ್ಯ ನಿಮಗೆ ಸ್ಫೂರ್ತಿಯಾಗಬೇಕು. ಯಾವಾಗ ತಲೆ ಎತ್ತಬೇಕು, ಯಾವಾಗ ತಲೆ ಬಗ್ಗಿಸ್ಬೇಕು ಎಂದು ಹಾವುಗಳಿಂದ ನೀವು ಕಲ್ತ್ಕೋಬೇಕು.